ಓಂ ಶಾಂತಿ. ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ಮಹಾಶಿವರಾತ್ರಿ ಅಂತ ಹೇಳಿ ನಾವು ಬಹಳ ಖುಷಿದಿಂದ ಆಚರಣೆ ಮಾಡ್ತೀವಿ. ಶಿವರಾತ್ರಿ, ಶಿವ ಯಾರು, ಅವ್ರು ನಮಗೇನಾಗ್ಬೇಕು? ನಾವೆಲ್ಲ ಆತ್ಮಗಳು ಆ ಪರಂಪಿತ ಪರಮಾತ್ಮನ ಮಕ್ಕಳಾಗಿದ್ದೇವೆ. ಶಿವ ಪರಮಾತ್ಮ ಈ ನಾಟಕದ ನಿರ್ದೇಶಕನಾಗಿದ್ದಾನೆ. ನಾವೆಲ್ಲರೂ ಪಾತ್ರಧಾರಿಗಳು. ಈ ಭೂಮಿ ಮೇಲೆ ಪಾತ್ರವನ್ನ ಮಾಡ್ಲಿಕ್ಕೆ ಬಂದಿದ್ದೇವೆ. ಈ ಭೂಮಿ ಮೇಲೆ ಪಾತ್ರ ಮಾಡಕ್ ನಾವು ಬಂದಿದ್ದೀವಿ ಅಂದ್ಮೇಲೆ ನಾವ್ ಮಾಡುವಂತ ನಾಟಕಕ್ಕ ನಿರ್ದೇಶಕರು ಯಾರಂದ್ರೆ ಪರಮಾತ್ಮ. ಇನ್ನು ಮೊದಲನೇ ಪ್ರಶ್ನೆ ಬರುತ್ತದೆ, ಪರಮಾತ್ಮ ಎಷ್ಟು ಜನ ಇದ್ದಾರೆ? ಪರಮಾತ್ಮ ಮಾತ್ರ ಒಬ್ಬನೇ ಇದ್ದಾನೆ. ಒಬ್ಬನೇ ಇದ್ದಾನಂದ ಮೇಲೆ ಈ ಜಗಲಿ ಮೇಲೆ ಇಷ್ಟೊಂದು ಫೋಟೋಗಳದಲ್ಲ, ಅವರೆಲ್ಲ ಯಾರು? ಮತ್ತೆ ಅವರೆಲ್ಲ ಇಷ್ಟು ಜನ ಹೇಗಾಗಿದ್ದಾರೆ ಅಂತ ನೋಡೋಣ. ಮೊಟ್ಟ ಮೊದಲಾಗಿ ನಾವು ಯಾರ್ದೇ ಭಕ್ತಿವನ್ನ ಮಾಡ್ತಾ ಇದ್ದಾಗ, ಈಗ ಫಾರ್ ಎಕ್ಸಾಂಪಲ್ ನಾನು ಶಿವಂದ ಭಕ್ತಿ ಮಾಡ್ತಾ ಇದ್ದೆ ಅಂತ ತಿಳ್ಕೊರಿ. ನಾನು ಆರಾಧನೆ ಮಾಡ್ತಾ ಇದ್ದೆ, ಶಿವನಿಗೆ ಬೇಡ್ತಾ ಇದ್ದೆ, ನಾನೊಂದು ಹೊಲದ ಕೆಲಸ ಮಾಡಪ್ಪ ಅಂತ ಹೇಳಿ, ಯಾವುದೋ ಒಂದು ಕೆಲಸ. ಅವಾಗ ಅದು ಆಗೋದಿಲ್ಲ. ಅವಾಗ ನಾವೇನ್ ಮಾಡ್ತೇವೆ ಅಂದ್ರ ಇನ್ನೊಬ್ರನ್ನ ಇನ್ನೊಬ್ರು ನಮ್ಮ ಮನಿಗ್ ಬರ್ತಾರ, ಅವ್ರು ಬಂದ ಕೇಳ್ತಾರ, ಯಾಕವಾ ನಿನ್ ಮುಖ ಸಪ್ಪಗೈತಿ ಅಂತ ಕೇಳ್ತಾರ. ಅವಾಗ ನಾ ಅವ್ರಿಗೆ ಏನ್ ಹೇಳ್ತೇನೆ ಅಂದ್ರ, ಏನ್ ಮಾಡೋದ್ರಿ, ಪೂಜಾ ಮಾಡೇ ಮಾಡಾಕತ್ತೇನಿ, ಆದ್ರ ಹೊಲದ ಕೆಲ್ಸ ಆಗವಾತ ಅಂತ. ಅವಾಗ ಅವ್ರ ಏನ್ ಹೇಳ್ತಾರು, ಬಾ ಇಲ್ಲಿ ನಿಮ್ ಮಹಾರಾಷ್ಟ್ರ ಹೋಗುನು, ಅಲ್ಲಿ ಗಣಪತಿ ಗುಡಿ ಐತಿ, ಗಣಪತಿ ನಂಬು, ಗಣಪತಿದ ಸ್ತೋತ್ರ ಮಂತ್ರ ಹೇಳು, ನಿಂಗ್ ಚಲೋ ಆಕೈತಿ ಅಂತ. ಅವಾಗ ನಾ ಏನ್ ಮಾಡಿದ್ನಿ, ಶಿವನನ್ನ ಸೈಡ್ಗಿಟ್ಟೆ ಒಬ್ಬಂದೇ ಭಕ್ತಿ ಮಾಡ್ತಿದ್ದೆ. ಅವ್ರದ್ದು ಸೈಡ್ಗಿಟ್ಟು ಗಣಪತಿ ಪೂಜಾ ಮಾಡಕ್ ಹೊಂಟೇರಿ. ಆಮೇಲೆ ಗಣಪತಿದು ಪೂಜಾ ಮಾಡಿದ್ನಿ, ಆಮೇಲೆ ಸ್ತೋತ್ರ ಮಂತ್ರ ಏನೇನ್ ಹೇಳಿದ್ರು ಅದನ್ನೆಲ್ಲ ಮಾಡಿದ್ದೆ. ನಂತರ ಗಣಪತಿ ಮೇಲೂ ಏಕಾಗ್ರ ಆಗ್ಲಿಲ್ಲ. ಅವಾಗ ನಾ ಏನ್ ಮಾಡಿದ್ನಿ ಅಂದ್ರ, ಇನ್ನೊಬ್ರು ನಮ್ ಮನಿಗ್ ಬಂದ್ರು. ಅವಾಗ ಬಂದವ್ರು ಏನ್ ಹೇಳಿದ್ರು, ಯಾಕ ಮುಖ ಸಪ್ಪಗ್ ಮಾಡಿ ಅಂತ. ಅವಾಗ ನಾ ಹಿಂಗಿಂದ ಹೊಲದ ಕೆಲ್ಸ ಆಗ್ವಾತ್ರಿ. ಅಷ್ಟೇ ಯಾಕ, ನಡಿ ಕೊಲ್ಲಾಪುರ್ಗ್ ಹೋಗೋನು, ಅಂಬೆಗ್ ಬೇಡ್ಕೊ, ನಿನಗೆಲ್ಲಾ ಚಲೋ ಆಕೈತಂತ. ನೋಡ್ರಿ, ಶಿವನ್ ಬಿಟ್ಟೆ, ಗಣಪತಿನ್ ಬಿಟ್ಟೆ, ಆಮೇಲೆ ಅಂಬಾಗ್ ಬೆನ್ ಹತ್ತೆ. ಹೀಗ್ ಹಾಕೋತ ಮನಿಯೊಳಗ ಏನಾಗ್ಬಿಟ್ಟಿದವ್ರಿ, ಇಷ್ಟಕ್ಕೊಂದು ಫೋಟೋಗಳ ಆಗ್ಬಿಟ್ಟಿದವ್ರಿ. ಈಗ ನಾನೇ ನಿಮ್ಗೊಂದು ಪ್ರಶ್ನೆ ಕೇಳ್ತೇನ್ರಿ, ನೀವು ಅದೀರಿ, ನಿಮ್ಮ ಮನಿ ಬಾಜುಕ್ ಒಬ್ರ ಮನಿ ಐತ್ರಿ. ನಿಮ್ಮ ಮನಿ ಬಾಜುಕ್ ಏನ್ ಒಬ್ರ ಮನಿ ಇದೆಯಲ್ಲ, ಅವ್ರು ಒಬ್ರ ಅಂಕಲ್ ಅದಾರಿ. ಅವ್ರ ಏನ ತಗೊಂಡ್ ಬರ್ತಾ ಇದ್ದಾಗ ನೀವು ಮನಿಗ್ ಬಂದ ನಿಮಗೂ ಕೊಟ್ಟು ಹೋಗ್ತಿರ್ತಾರ. ಅವ್ರಿಗೊಬ್ರು ಮಗಳ್ ಅದಾಳ್ರಿ, ನಿಮ್ಗೂ ಒಂದು ಮಗಳ್ ಅದಾಳ್ರಿ. ಅವ್ರ ಏನೇ ತಗೊಂಡ್ ಬಂದ್ರು ಕೂಡ ತಮ್ಗೂ ತಗೊಂಡ್ಬರ್ತಿರ್ತಾರ, ತಮ್ಮ ಮಗಳಿಗೂ ನಿಮ್ಗೂ ತಗೊಂಡ್ಬರ್ತಿರ್ತಾರ. ಆದ್ರೆ ನಿಮ್ ತಂದೆ ಎಂದಿಗೂ ಕೂಡ ನಿಮ್ಮನ್ನ ಪ್ರೀತಿ ಮಾಡಿಲ್ಲ, ಎಂದು ಕೂಡ ನಿಮ್ನ ಕೇರ್ ಮಾಡಿಲ್ಲ. ಆದ್ರೂ ಕೂಡ ನಿಮ್ಮ ತಂದೆ ನಿಮ್ಗೆ ಏನೂ ಮಾಡಿಲ್ಲ ಅಂದ್ರೂ ಕೂಡ ಆ ಬಾಜುಕಿನ ಅಂಕಲ್ ನಿಮಗೆಲ್ಲಾ ಮಾಡ್ತಾ ಇದ್ದಾರೆ. ತಂದೆಯಾಗಿ ಏನ್ ಮಾಡ್ಬೇಕಲ್ಲ ಅದೆಲ್ಲ ಬಾಜುಕಿನ ಅಂಕಲ್ ನಿಮ್ಗೆ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಬಾಜುಕಿನ ಅಂಕಲ್ಗೆ ನೀವ್ ಎಂದಾದ್ರೂ ತಂದೆ ಅಂತ ಕರಿತೀರೇನ್ರಿ? ಎಂದಿಗೂ ಕೂಡ ಅವರಿಗೆ ನಾವು ತಂದೆ ಅಂತ ಕರೆಯೋದೇನೇ ಇಲ್ಲ. ಎಂದಿಗೂ ಕೂಡ ತಂದೆ ಸ್ಥಾನವನ್ನ ನಾವು ಬಿಟ್ಟು ಕೊಡೋದಿಲ್ಲ. ನಮ್ಮ ಮನೇಲಿ ನಮ್ ತಂದೆ ನನ್ನನ್ನು ಪ್ರೀತಿ ಮಾಡ್ತಾ ಇಲ್ಲ ಅಂದ್ರೂ ಕೂಡ ನಮ್ಮ ತಂದೆಯನ್ನ ನಮ್ ಮನಿ ಬಿಟ್ಟಂತ ನಾವು ಎದ್ದು ಅನ್ನಂಗಿಲ್ಲ. ಅಥವಾ ನಮ್ ತಂದೆಗೆ ನಾವ್ ತಂದೆ ಅಂತ ಅನ್ಲಾರ್ದರೆ ಬೇರೆಯವರಿಗೆ ತಂದೆ ಅಂತ ಹೇಳಲಿಕ್ಕೆ ನಾವ್ ಎಂದು ಅನ್ಲಿಕ್ಕೆ ಹೋಗೋದಿಲ್ಲ. ಅರ್ಥಾತ್ ನಮ್ ತಂದೆಯನ್ನ ಚೇಂಜ್ ಮಾಡಂಗಿಲ್ಲ. ಇಲ್ಲಿ ಕೆಲ್ಸ ಬಲೆ ಮಾಡ್ಕೊಡ್ತಾ ಇದ್ರು ಕೂಡ, ನನಗೆ ಏನೇನ್ ಬೇಕದನ್ನ ಎಲ್ಲಾ ತಂದು ಕೊಡ್ತಾ ಇದ್ರು ಕೂಡ ಅವ್ರಿಗೆ ನಾವ್ ತಂದೆ ಅನ್ನಂಗಿಲ್ಲ. ಮತ್ ಇಲ್ಲಿ ನಾವ್ ಯಾಕೆ ನಮ್ ತಂದೆಯನ್ನ ಚೇಂಜ್ ಮಾಡಿದ್ವಿರಿ? ಶಿವನ್ ಪೂಜೆ ಮಾಡ್ತಾ ಇದ್ನಲ್ಲ ನಾನು, ಅವ್ನ ಒಬ್ಬಂದೇ ಭಕ್ತಿ ಮಾಡ್ತಾ ಇದ್ನಲ್ಲ, ಒಬ್ಬಂದೇ ಆರಾಧನೆ ಮಾಡ್ತಾ ಇದ್ನಲ್ಲ. ಆದ್ರೆ ಏನು ಒಂದು ಹೊಲದ ಕೆಲಸ ಆಗ್ಲಿಲ್ಲದ್ಕ್ರಿ ನಾ ದೇವ್ರಗಳನ್ನ ಚೇಂಜ್ ಮಾಡ್ಬಿಟ್ನಿರಿ. ನಮ್ಮ ಅಪ್ಪನ್ ಚೇಂಜ್ ಮಾಡ್ಬಿಟ್ನಿ, ನಮ್ಮ ಅಪ್ಪನ್ ಸ್ಥಾನ ಚೇಂಜ್ ಮಾಡ್ಬಿಟ್ನಿ. ಯಾರ್ ಏನ್ ಹೇಳ್ತಾರ ಅವ್ರದ್ ಪೂಜಾ ಮಾಡ್ಕೋತ ಮನಿ ತುಂಬಾ ಇವತ್ ಏನಾಗ್ಬಿಟ್ಟಿದವ್ರಿ, ದೇವ್ರಗಳ ಆಗ್ಬಿಟ್ಟಿದವ್ರಿ. ಅದಕ್ಕೆ ಇಷ್ಟು ಜನರೊಳಗು ದೇವ್ರ ಯಾರ್ ಅನ್ನೋದ ಗೊತ್ತಿಲ್ರಿ. ಕನ್ಫ್ಯೂಸ್ನಾಗ ಬಂದ್ಬಿಟ್ಟೇವ್ ನಾವ್. ನಮ್ ತಂದೆ ಯಾರ್ ಅನ್ನೋದು ಗೊತ್ತಿಲ್ಲ. ನಾವೊಂದ್ ಪ್ರಶ್ನೆ ನಿಮ್ ಕೇಳ್ಬೇಕಂತೇನ್ರಿ, ತಂದೆ ಎಷ್ಟ್ ಜನ ಅದಾರಿ? ಒಬ್ರದಾರೋ ಏನ್ ಇಬ್ರದಾರೋ? ತಂದೆ ಒಬ್ರೇ ಇರಕ್ ಸಾಧ್ಯ. ನಿಮ್ ಮನೆಯೊಳಗ್ ತಂದೆ ಎಷ್ಟು ಜನ ಇದಾರಿ? ಒಬ್ರೇ ಇದಾರಲ್ಲ. ಮತ್ ನಿಮ್ ಮನೆಯೊಳಗ ತಂದೆ ಒಬ್ರೇ ಇದಾರೆ ಅಂದ್ಮೇಲೆ
ಪರಮಾತ್ಮ ನಾವೆಲ್ಲಾ ಆತ್ಮಗಳ ತಂದೆನೂ ಕೂಡ ಒಬ್ಬನೇ ಇರಾಕ ಸಾಧ್ಯ. ಇಬ್ರು ಮೂರು ಜನ ತಂದೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಇದನ್ನ ಫಸ್ಟ್ ನಾವು ಅರ್ಥ ಮಾಡ್ಬೇಕ್ರಿ. ತಂದೆ ಒಬ್ಬನೇ. ಆದ್ರೆ ನಾವೇನ್ ಮಾಡ್ಬಿಟ್ಟೇವ ಅಂದ್ರ ಎಲ್ರ ಕೆಲ್ಸ ಆಕೈತ ಬಾ ಅಂತ ಹೇಳಿ ಎಲ್ಲಾರನು ದೇವಿ ದೇವತೆಗಳನ್ನು ಕೂಡ ಏನ್ ಮಾಡ್ಕೊಂಡ್ಬಿಟ್ಟೇವ್ರಿ, ಗೋಳೆ ಮಾಡ್ಕೊಂಡ್ಬಿಟ್ಟೇವ್ರಿ. ಈಗ ಬರೋನು ನಮ್ಮಲ್ಲಿ ಒಬ್ರು ಬರ್ತಾ ಇದ್ರಿ, ಅವ್ರು ಬ್ರಾಹ್ಮಣರದಾರಿ. ಅವ್ರ ಬ್ರಾಹ್ಮಣ್ರಿ, ಅವರು ಬ್ರಾಹ್ಮಣ್ರಂದ್ರೆ ಯೂಶುವಲಿ ವಿಷ್ಣುನ್ ಪೂಜಾ ಭಕ್ತಿ ಮಾಡ್ತಿರ್ತಾರ. ಅವ್ರ ವಿಷ್ಣುನ್ ಪೂಜಾ ಮಾಡ್ಬೇಕಾದಾಗ ಅವ್ರ ಪ್ರತಿದಿನ ಅದನ್ನೇ ಮಾಡ್ತಾ ಇದ್ರು. ಆದ್ರೆ ಅವ್ರಿಗೆ ಒಂದು ಚರ್ಮ ರೋಗ ಬಂತ್ರಿ. ಆ ಚರ್ಮ ರೋಗ ಬಂದಿದ್ದಕ್ರಿ ಅವ್ರು ಎಲ್ಲಾ ಕಡೆ ತೋರ್ಸಿದ್ರು ಕೂಡ ಅವ್ರಿಗೆ ಎಲ್ಲೂ ಅದಕ್ಕ ಸೊಲ್ಯೂಷನ್ ಸಿಗ್ಲಿಲ್ಲ. ಅವಾಗ ಅವ್ರು ಏನ್ ಮಾಡಿದ್ರ ಅಂದ್ರ ರೇಣುಕಾ ದೇವಿಯನ್ನ ಆರಾಧನೆ ಮಾಡಿದ್ರ. ರೇಣುಕಾ ದೇವಿಗೆ ಬೇಡ್ಕೊಂಡ್ರಿ, ಯಾರೋ ಒಬ್ರು ಹೇಳಿದ್ರ. ಹೇಳ್ಕೊಳ್ಳೆ ರೇಣುಕಾ ದೇವಿ ಬೇಡ್ಕೊಂಡ್ರಿ. ಈಗ ಆ ರೇಣುಕಾ ದೇವಿ ಬೇಡ್ಕೊಂಡ್ ಕೂಡಲೇನ ಅವ್ರ ಚರ್ಮ ರೋಗ ಮಾಯ ಆಗ್ಬಿಡ್ತ. ಚರ್ಮ ರೋಗ ಮಾಯ ಆದ್ ಕೂಡಲೇ ತಲಿಯೋಗ ಏನ್ ಕುತ್ಕೋತಂದ್ರ ರೇಣುಕಾ ದೇವಿನ ಕಡಿಮೆ ಮಾಡ್ಯಾಳು. ಈಗ ಅವ್ರ ಬ್ರಾಹ್ಮಣ್ರಿ, ಈಗ ಅವ್ರ ಮನಿ ದೇವರು ರೇಣುಕಾ ದೇವಿ ಆಗ್ಬಿಟ್ರಿ. ಈಗ ನಾನು ನಿಮ್ಗೊಂದು ಕ್ವಶನ್ ಕೇಳ್ತೀನಿ. ರೇಣುಕಾ ದೇವಿ ಅವ್ರ ಚರ್ಮ ರೋಗವನ್ನ ಕಡಿಮೆ ಮಾಡಿದ್ರು, ಅಥವಾ ಅವ್ರ ಭಾವನೆ ಅಥವಾ ಅವ್ರ ಕರ್ಮದ ಫಲ ಅವ್ರಿಗೆ ಬಂದಾಗ ಅದು ಕಡಿಮೆ ಆಯ್ತು? ಒಂದ್ ವೇಳೆ ರೇಣುಕಾ ದೇವಿನ ಅವ್ರ ಚರ್ಮ ರೋಗವನ್ನ ಕಡಿಮೆ ಮಾಡಿದ್ದೆ ಆದ್ರೆ ರೇಣುಕಾ ದೇವಿ ಕೈ ಯಾವಾಗ್ಲೂ ಹೆಂಗಿರ್ತೈತ್ರಿ, ಹಿಂಗ ಇರ್ತೈತಿ. ಓಕೆ, ನಿನ್ನೆನು ನೀವು ಹೋಗ್ರಿ ಹಿಂಗ ಇರ್ತೈತಿ, ನಾಳೆನೂ ಹೋಗ್ರಿ ಹಿಂಗೆ ಇರ್ತೈತಿ, ನಾಡ್ದು ಹೋಗ್ರಿ ಹಿಂಗೆ ಇರ್ತೈತಿ. ಈಗ ಒಂದ್ ನೀವು ಅಪ್ಲಿಕೇಶನ್ ಹಾಕಿರಿ, ನಂಗ್ ಚರ್ಮ ರೋಗಮ್ಮ ಕಡಿಮೆ ಮಾಡು ಅಂತೆ, ಕೈ ಹೆಂಗೈತ್ರಿ ಹಿಂಗೈತಿ. ನಾಳೆ ಒಂದ್ ಬರ್ತೈತಿ ನಿಮ್ದ ಏನಂತ, ನನ್ನ ಬ್ಯಾಂಕ್ನಾಗ ಇಷ್ಟು ದುಡ್ಡು ಬರೋದೈತಿ, ಹೆಂಗ್ರೆ ಮಾಡಿ ಸರಳವಾಗಿ ಆ ಬ್ಯಾಂಕ್ನಾಗಿನ ದುಡ್ಡು ಕೊಡಮ್ಮ ಅಂತ ಹೇಳಿ ನೀವು ಬೇಡಿರ್ತೀರಂತಿಕ. ನಾಳೆ ಬೇಡಿರ್ತೀರಿ, ನಾಳೆ ಚರ್ಮ ರೋಗ ಕಡಿಮೆ ಐತ್ರಿ, ನಾಳೆ ಬೇಡಿದ ಬ್ಯಾಂಕ್ ಲೋನ್ ಅಥವಾ ಏನೋ ನೀವು ಸ್ಯಾಂಕ್ಷನ್ ಆಗ್ಬೇಕಾಯ್ತದ, ಆಗ್ಲಿಲ್ಲ ಅಂದ್ರ ಮತ್ತ ಅದಕ್ ಕಾರಣ ಯಾರು? ನಾಳೆ ದಿನಾನು ರೇಣುಕಾದೇವಿ ಕೈ ಹಿಂಗೆ ಇತ್ತು, ನಿನ್ನೆ ದಿನಾನು ಕೈ ಹಿಂಗೆ ಐತೆ. ನಿನ್ನೆದ ಚರ್ಮ ರೋಗ ಕೆಲ್ಸ ಆತ, ನಾಳಿದ್ ಯಾಕೆ ಆಗ್ಲಿಲ್ಲ? ಮತ್ತ ಒಂದ್ ವೇಳೆ ರೇಣುಕಾದೇವಿನ ಮಾಡಿದ್ಲಂದ್ರ ನಾಳಿದ್ ಯಾಕೆ ಆಗ್ಲಿಲ್ರಿ? ನಾಳಿದ್ ಯಾಕೆ ಆಗ್ಲಿಲ್ಲ ಅಂದ್ರ ಅದಕ್ಕೆ ಹೇಳಲಾಗ್ತೈತಿ ಏನ್ರಿ, ಕಾಗಿ ಗಿಡದ ಮೇಲೆ ಕುಂಡ್ರದ್ಕ, ಟೊಂಗಿ ಮುರಿಯೋದ್ಕ. ಅರ್ಥಾತ್ ನೀವ್ ಯಾವತ್ತು ಹೋಗಿದ್ರಲ್ಲ ನನ್ ಚರ್ಮ ರೋಗ ಕಡಿಮೆ ಮಾಡ್ರಿ ಅಂತ, ಆ ಟೈಮ್ನಾಗ ನಿಮ್ದ ಯಾವ್ದೋ ಕರ್ಮದ ಫಲ ಆ ರಿಟರ್ನ್ ವಾಗಿ ಆ ಭಾವನೆ ಮೂಲಕ ನಿಮ್ ಚರ್ಮ ರೋಗ ಕಡಿಮೆ ಆಯ್ತು ಹೊರತು ಇವ್ರು ಯಾರು ಏನು ಮಾಡಿಲ್ರಿ. ಇದನ್ ಬಹಳ ಕ್ಲಿಯರ್ ತಿಳ್ಕೊರಿ. ಯಾಕಂದ್ರೆ ಒಂದ್ ವೇಳೆ ರೇಣುಕಾ ದೇವಿನ ಮಾಡಿದ್ರಂದ್ರ ಅವ್ರ ನಾಳು ಮಾಡ್ತಾರಿ, ನಾಡ್ದು ಮಾಡ್ತಾರಿ. ಅವ್ರ ಕೈ ಸದಾ ಕಾಲ ಹಿಂಗೆ ಇರ್ತೈತ್ರಿ. ಅರ್ಥಾತ್ ನಮ್ಮ ಕರ್ಮ ಫಲವೇ ನಮಗ ಹೊಳ್ಳಿ ಬರುತ್ತದೆ. ಅಂದ್ರೆ ಹೇಳೋ ಭಾವ ಏನಂದ್ರ, ನಮ್ ಕೆಲ್ಸದ ಪೂರ್ತಕ್ಕ ನಾವೇನ್ ಮಾಡ್ಬಿಟ್ಟೇವ ಅಂದ್ರ ದೇವ್ರನ್ನ ಚೇಂಜ್ ಮಾಡ್ಬಿಟ್ಟೇವ್. ಇಲ್ರೆ ಆಗಿದ್ ಕೆಲ್ಸ, ಅಲ್ರಿ ಇವ್ರನ್ನ ಬೇಡಿದ್ರೆ ಕೆಲ್ಸ ಆಕೈತಿ, ಅಲ್ಲಿ ಇವ್ರನ್ನ ಬೇಡ್ರೆ ಕೆಲ್ಸ ಆಕೈತಿ ಅಂತ ಹೇಳಿ ಏನ್ ಮಾಡ್ಬಿಟ್ಟೇವಿ, ದೇವ್ರಗಳನ್ನ ಗೋಳೆ ಮಾಡ್ಬಿಟ್ಟೇವ್ರಿ. ಮನಿಯೊಳಗ ಜಗಲಿ ಮೇಲೆ ಅಟ್ಟು ಫೋಟೋ ಆಗ್ಯಾವ, ಅದ್ರೊಳಗ ಇವ್ರು ಯಾರಪ್ಪ ಅಂತಂತೂ ಗೊತ್ತಿಲ್ಲ ನಮ್ಗ. ಇವತ್ತಿನ ದಿನ ಆ ಶಿವ ಪರಮಾತ್ಮ ಯಾರು ಆಗಿದ್ದಾರೆ ಅನ್ನೋದನ್ನ ನೋಡೋಣ್ರಿ. ಶಿವ ಪರಮಾತ್ಮ ಹೆಸರೊಳಗೆ ಇದೆ ರೀ, ಪರಮ ಪಿತ ಪರಮಾತ್ಮ. ಅವರು ಪರಮ ಪಿತ ಆಗಿದ್ದಾರೆ, ನಾವೆಲ್ಲ ಆತ್ಮಗಳ ತಂದೆಯಾಗಿದ್ದಾರೆ. ನಮ್ ಎಲ್ಲರಿಗೂ ಇಬ್ರು ತಂದೆಗಳದಾರಿ. ಒಂದು ದೇಹಕ್ಕ ತಂದೆ, ಇನ್ನೊಬ್ರು ಆತ್ಮಗಳಿಗೆ ತಂದೆ. ಆ ಆತ್ಮಗಳಿಗೆ ತಂದೆ ಯಾರಂದ್ರೆ ಶಿವ ಪರಮಾತ್ಮನಾಗಿದ್ದಾನೆ. ನಾವೆಲ್ಲ ಆತ್ಮ ಜ್ಯೋತಿಗಳು. ಈ ಜ್ಯೋತಿಗಳ ತಂದೆ ಪರಮ ಜ್ಯೋತಿ ಶಿವನಾಗಿದ್ದಾನೆ. ನಾಯಿ ತಂದೆ ನಾಯಿನೇ ಇರ್ತೈತ್ರಿ, ಕತ್ತಿ ತಂದೆ ಕತ್ತಿನ ಇರ್ತೈತಿ, ಮಂಗನ ತಂದೆ ಮಂಗನ ಇರ್ತೈತಿ, ಗಿಡದ ತಂದೆ ಗಿಡನೇ ಇರ್ತೈತಿ. ಅದೇ ರೀತಿಯಾಗಿ ಆತ್ಮದ ತಂದೆ ಪರಮಾತ್ಮನು ಕೂಡ ಜ್ಯೋತಿ ಸ್ವರೂಪನು. ನಾನು ಜ್ಯೋತಿ, ಈ ಜ್ಯೋತಿಯ ತಂದೆನು ಕೂಡ
ಪರಮ ಜ್ಯೋತಿನಾಗಿದ್ದಾನೆ, ಅವರ ಹೆಸರು ಶಿವ ಆಗಿದೆ. ಹೇಗೆ ಈ ಶರೀರದ ಹೆಸರು ಅಶ್ವಿನಿ ಅನ್ಬೋದು, ಈ ಮುಂದಿನ ಜನ್ಮದಲ್ಲಿ ಈ ಹೆಸರು ಚೇಂಜ್ ಆಕಿದ್ರಿ. ಆದ್ರ ಪರಂ ಆತ್ಮದು ಜ್ಯೋತಿಯ ಹೆಸರು, ಅವ್ರದ್ದು ಜ್ಯೋತಿ ಹೆಸರೇ ಶಿವ ಆಗಿದೆ. ಶಿವ ಅಂದ್ರೆ ಬಿಂದು, ಶಿವ ಅಂದ್ರೆ ಕಲ್ಯಾಣಕಾರಿ, ಶಿವ ಅಂದ್ರೆ ಮಂಗಳಕಾರಿ. ಶಿವ ಪರಮಾತ್ಮನು ಜ್ಯೋತಿ ಸ್ವರೂಪದ ಯಾದ್ಗಾರ್ ರೂಪದಲ್ಲಿ ಆ 3 ಲೈನ್ದಲ್ಲಿ ನಡು ಟಿಕ್ಲಿಯನ್ನ ಹಚ್ತಾರೆ. ಅವ್ರ ಸ್ವರೂಪ ಹೆಂಗಿದೆ ಅಂದ್ರೆ ಜ್ಯೋತಿ ಸ್ವರೂಪ ಇದೆ. ಅದಕ್ಕೆ ನಮ್ಮ ಹಿಂದೂ ಧರ್ಮದಲ್ಲಿ ಜ್ಯೋತಿರ್ಲಿಂಗವನ್ನ ನಾವು ಆರಾಧನೆ ಮಾಡುತ್ತೇವೆ, ತೀರ್ಥ ಯಾತ್ರೆನೂ ಕೂಡ ಮಾಡುತ್ತೇವೆ. ಹೆಸರೊಳಗಿದೆ ನೋಡ್ರಿ ಜ್ಯೋತಿರಲಿಂಗ, ಜ್ಯೋತಿ ಪ್ಲಸ್ ಲಿಂಗ ಜ್ಯೋತಿರಲಿಂಗ. ಪರಮಾತ್ಮನ ಜ್ಯೋತಿ ಸ್ವರೂಪನಾಗಿದ್ದಾನೆ. ಜ್ಯೋತಿಯನ್ನು ಪೂಜೆ ಮಾಡಕ್ ಬರೋದಿಲ್ಲ, ಆರತಿ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಏನ್ ಮಾಡಿದ್ದಾರೆ, ಜ್ಯೋತಿಯ ಆಕಾರವನ್ನ ಮಾಡಿದ್ದಾರೆ. ಅದನ್ನ ತಳಗಿಡಬಾರ್ದಂತ ಹೇಳಿ ಪೀಠವನ್ನ ಮಾಡಿದ್ದಾರೆ. ಆದ್ರೆ ಶಿವ ಪರಮಾತ್ಮನು ಅವನು ಬಿಂದು ಸ್ವರೂಪನು ಮಾತ್ರನು. ಮತ್ತಲ್ಲಿ ಏನ್ ತೋರಿಸ್ತಾರಂದ್ರೆ 3 ಲೈನ್ಗಳನ್ನ ತೋರಿಸುತ್ತಾರೆ. 3 ಲೈನ್ ಅಂದ್ರೆ ಶಿವ ಪರಮಾತ್ಮನಿಗೆ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನ ಗೊತ್ತಿದೆ. ಶಿವ ಪರಮಾತ್ಮನ ತಲೆ ಮೇಲೆ ಬೇಲ್ಪತ್ರೆನೇ ಇಡೋದನ್ನ ತೋರಿಸ್ತಾರೆ. ಬೇಲ್ಪತ್ರೆ 3 ಇರುತ್ತದೆ. 3ದೇ ಯಾಕಂದ್ರೆ ಶಿವ ಪರಮಾತ್ಮ 3 ಜನರ ಮೂಲಕ ಕರ್ತವ್ಯವನ್ನ ಮಾಡುತ್ತಾನೆ. ಬ್ರಹ್ಮ, ವಿಷ್ಣು, ಶಂಕರ. ಬೇಲ್ಪತ್ರಿ 3. ಬ್ರಹ್ಮ, ವಿಷ್ಣು, ಶಂಕರನಿಗೂ ಕೂಡ ರಚಯಿತನಾಗಿರುವಂತವನು ಶಿವ ಪರಮಾತ್ಮ ಆಗಿದ್ದಾನೆ. ಬ್ರಹ್ಮನ ಮೂಲಕ ಸ್ಥಾಪನೆ ಮಾಡುತ್ತಾನೆ, ವಿಷ್ಣುವಿನ ಮೂಲಕ ಪಾಲನೆ ಮಾಡುತ್ತಾನೆ, ಶಂಕರ ಮೂಲಕ ವಿನಾಶ ಮಾಡುತ್ತಾನೆ. ಇವು 3 ಜನರಿಗೂ ರಚಯಿತ ಯಾರಂದ್ರೆ ಶಿವ ಪರಮಾತ್ಮನು. ಅವನು ಜ್ಯೋತಿ ಸ್ವರೂಪ ನಿರಾಕಾರನಾಗಿದ್ದಾನೆ. ಒಬ್ರು ಅನ್ಕೋತೀವ್ರಿ ಶಂಕರ ಮತ್ತು ಶಿವ ಒಂದೇ. ಶಂಕರ ಶಿವ ಒಂದೇ ಆಗಿದ್ರೆ ಶಂಕರ ತಪಸ್ಸು ಯಾಕೆ ಮಾಡ್ತಾ ಇದ್ದಾರೆ? ಶಂಕರನ ಕೈಯಲ್ಲಿಯೂ ಕೂಡ ಏನ್ರಿ ರುದ್ರಾಕ್ಷಿ ಮಾಲೆ ಇದೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಜಪ ಮಾಡುತ್ತಾರೆ. ಓಂ ನಮಃ ಶಿವಾಯ ಅಂದ್ರೆ ನಾ ಆತ್ಮ ನಮಸ್ಕರಿಸುತ್ತೇನೆ ಶಿವನಿಗೆ. ಅಂದ್ರೆ ಶಂಕರನು ಕೂಡ ಶಿವನ ಧ್ಯಾನ ಮಾಡ್ತಾ ಇದ್ದಾನೆ. ಶಿವ ಜ್ಯೋತಿ ಸ್ವರೂಪ ಯಾರು ಧ್ಯಾನವನ್ನ ಮಾಡೋದ್ ನೋಡಿರೇನ್ರಿ? ಶಿವನ್ ಮೇಲೆ ಯಾರಿಲ್ರಿ. ಶಿವ ಜ್ಯೋತಿ ಸ್ವರೂಪದಾನು, ನಿರಾಕಾರದಾನು. ಶಿವನಿಗೆ ಸ್ವಯಂಭು ಅಂತಾರೋ. ಅವ್ರಿಗೆ ಯಾರ ತಂದೆ ತಾಯಿ ಇಲ್ಲ, ಅವ್ರಿಗೆ ಯಾರ ಪತ್ನಿ ಇಲ್ಲ. ಅವ್ರು ಎಲ್ಲ ಆತ್ಮಗಳ ಸತಿಗೆ ಲಿಂಗ ಪತಿ ಅದಾನ್ರಿ. ಅವನಿಗೆ ಯಾರ ತಂದೆ ತಾಯಿ, ಟೀಚರ್, ಗುರು ಯಾರು ಇಲ್ರಿ. ಅವನೇ ಎಲ್ಲರಿಗಿಂತನೂ, ಎಲ್ಲಾ ಟೀಚರ್ಗಳಿಗೂ ಟೀಚರ್, ಎಲ್ಲಾ ತಂದೆಗಳಿಗೂ ತಂದೆ, ಎಲ್ಲಾ ಗುರುಗಳಿಗೂ ಸದ್ಗುರು ಆ ಶಿವ ಪರಮಾತ್ಮ ಆಗಿದ್ದಾನೆ. ಸೊ ಶಿವ ಪರಮಾತ್ಮನು ಜ್ಯೋತಿ ಸ್ವರೂಪ ನಿರಾಕಾರ, ಅಜನ್ಮ ಆಗಿದ್ದಾನ್ರಿ, ಅಭೋಕ್ತ ಆಗಿದ್ದಾನೋ, ಅಕಾಯ ಆಗಿದ್ದಾನೋ, ಅಶರೀರಿ ಆಗಿದ್ದಾನೋ. ಅಜನ್ಮ ಅಂದ್ರೆ ಹುಟ್ಟು ಸಾವಿನಲ್ಲಿ ಬರೋದಿಲ್ಲ. ಅಕಾಯ ಅಂದ್ರೆ ಅವರಿಗೆ ಶರೀರ ಇಲ್ಲ. ಅಜನ್ಮ ಅಭೋಕ್ತ ಅಂದ್ರೆ ಊಟ ಮಾಡೋದಿಲ್ಲ. ನಿರಾಕಾರ ಶಿವನು, ಅವನಿಗೆ ತನ್ನದೇ ಆದಂತ ದೇಹ ಇಲ್ಲ, ಸ್ವಂತ ದೇಹ ಇಲ್ಲ. ಈಗ ನಾವ್ ಹೇಗೆ ಆತ್ಮಗಳು, ಆ ನಾವೆಲ್ಲ ಆತ್ಮಗಳು ಆ ಪರಮಾತ್ಮನ ಸಂತಾನರು. ನಾವು ಕೂಡ ಮೇಲಿಂದ ಬಂದಿದ್ದೇವೆ. ಬಂದು ಈ ದೇಹವನ್ನ ಧರಿಸಿ ಈ ದೇಹದಲ್ಲಿ ಬಂದು ಪಾತ್ರವನ್ನ ಮಾಡ್ತಾ ಇದ್ವಿ. ಮತ್ತು ಮುಂದಿನ ಜನ್ಮ ಪಡ್ಕೊಳ್ತೇವೆ. ಆದ್ರೆ ಶಿವ ಪರಮಾತ್ಮನಿಗೆ ದೇಹನೇ ಸಿಗೋದಿಲ್ಲ, ತಾಯಿ ಗರ್ಭದಲ್ಲೇ ಬರೋದಿಲ್ಲ, ಮತ್ತು ಹುಟ್ಟು ಸಾವಿನ ಚಕ್ರದಲ್ಲಿ ಬರೋದಿಲ್ಲ. ಅಭೋಕ್ತ, ಊಟನೇ ಮಾಡಂಗಿಲ್ಲ. ಯಾಕಂದ್ರೆ ಶರೀರ ಇಲ್ಲದವರು ಊಟ ಹೇಗ್ ಮಾಡ್ತಾರೆ? ಅದಕ್ಕೋಸ್ಕರ ಶಿವನು ಜ್ಯೋತಿ ಸ್ವರೂಪ. ಇದು ಬಹಳ ಕ್ಲಿಯರ್ ಆಗ್ಬೇಕ್ರಿ. ಯಾವಾಗ್ಲೂ ನಿಮ್ಗೊಂದು ಕ್ವಶನ್ ಕೇಳ್ತೀನಿ, ಶಿವ ಪರಮಾತ್ಮ ನಿರಾಕಾರನೋ, ಏನು ಸೂಕ್ಷ್ಮ ಆಕಾರಿನೋ, ಅಥವಾ ದೇಹದಾರಿನೋ? ದೇಹದಾರಿ ಪರಮಾತ್ಮ ಆಗ್ಲಿಕ್ಕೆ ಬರೋದಿಲ್ಲ, ಸೂಕ್ಷ್ಮ ಆಕಾರಿನೂ ಆಗ್ಲಿಕ್ಕೆ ಬರೋದಿಲ್ಲ. ಇವಿಬ್ರುಕ್ಕಿಂತನೇ ಹೆಚ್ಚಿನವ್ರು ಯಾರಂದ್ರೆ ನಿರಾಕಾರ. ನಿರಾಕಾರ ಮಾತ್ರ ಪರಮಾತ್ಮ ಆಗ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಹೆಸರೊಳಗೆ ಇದೆರಿ ಪರಮ ಪ್ಲಸ್ ಆತ್ಮ, ಪರಮಾತ್ಮ. ಆತ್ಮಗಳ ತಂದೆ ಆತ್ಮನೇ ಇರ್ಬೇಕ್ರಿ, ನಿರಾಕಾರನೇ ಇರ್ಬೇಕು. ಅವನೇ ಯಾರಂದ್ರೆ ಶಿವ ಪರಮಾತ್ಮ.
ಮತ್ತ ಅವತ್ತಿನ ದಿನ ಉಪವಾಸ ಮಾಡ್ತೀವ್ರಿ. ಹೇಳ್ತೇವಿ ಉಪವಾಸ ಅಂದ್ರೆ ಯಾರ್ ಮೇಲ್ಗಡೆ ಇರ್ತಾರೋ ಅವ್ರ ಜೊತೆ ವಾಸ ಮಾಡೋದು. ಶಿವ ಪರಮಾತ್ಮ ಎಲ್ಲಿದ್ದಾರೋ, ನಮ್ಮಲ್ಲಿ ಅದಾರೋ ಅಥವಾ ಗಿಡ ಮರದಲ್ಲಿ ಅದಾರೋ, ಪ್ರಾಣಿ ಪಕ್ಷಿಯೋಗದಾರೋ, ಆದ್ರೂ ಒಬ್ರೊಬ್ರು ಹೇಳ್ತಾರೆ ಕೆಲಸದಲ್ಲಿ ಪರಮಾತ್ಮನ ನಾವು ಕಾಣ್ಬೋದು ಅಂತಾರೆ. ಈಗ ಒಂದೇ ಪ್ರಶ್ನೆ, ನಮ್ಮಲ್ಲಿ ಪರಮಾತ್ಮ ಇದ್ದಿದ್ದೇ ಆದರೆ ನಮಗ್ ಯಾಕೆ ಇಷ್ಟ ದುಃಖ ಐತಿ ಒಂದು. ಮತ್ತೆ ಏನ ನಮ್ಗ ಸಿಕ್ಕರೆ ಏನಂತೀವ್ರಿ, ದೇವ್ರ ದಯದಿಂದ ಸಿಕ್ಕೇತಿ, ದೇವರ ಕೃಪೆದಿಂದ ನಮ್ಗ ಸಿಕ್ಕೇತಿ ಅಂತ ನಾವ್ ಹೇಳ್ತೇವೆ. ಮತ್ತು ದೇವರ ದಯ, ದೇವರ ಕೃಪಾದಿಂದ ನಮ್ಗ ಸಿಕ್ಕೇತ ಅಂದ ಮೇಲೆ ಅಂದ್ರೆ ನಾವ್ ದೇವ್ರಲ್ಲಲ್ರಿ, ಹಂಗಾರೆ ನಾವ್ ಪರಮಾತ್ಮ ಅಲ್ಲ. ಒಂದೇದೆ. ಎರಡನೇದು ಗಿಡ ಪ್ರಾಣಿ ಪಕ್ಷಿಯಲ್ಲಿ ಪರಮಾತ್ಮ ಇದ್ದಿದ್ದೇ ಆದರೆ ಗಿಡ ಪ್ರಾಣಿ ಪಕ್ಷಿ ಇವೆಲ್ಲ ಶಿವ ಪರಮಾತ್ಮನ ರಚನೆ. ರಚಯಿತನೇ ಬೇರೆ ರೀ, ರಚನೆನೇ ಬೇರೆ ಆಗಕ್ ಸಾಧ್ಯ. ಡ್ರಾಯಿಂಗ್ ಬೇರೆ ರೀ, ಪೇಂಟಿಂಗ್ ಬೇರೆ ರೀ, ತೆಗಿಯೋರು ಅಂತವ್ರು ಬೇರೆ. ಎರಡು ಒಂದಾಗಕ್ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಪರಮಾತ್ಮ ನಿರಾಕಾರ ಜ್ಯೋತಿ ಸ್ವರೂಪ ಸೃಷ್ಟಿಕರ್ತ ರೀ. ಇದೊಂದ್ ರಚನೆ ರೀ, ರಚಯಿತ ಬೇರೆ ರೀ, ಎರಡು ಒಂದಾಗಕ್ಕ ಬರುದಿಲ್ರಿ. ಪ್ರಾಣಿ ಪಕ್ಷಿಗಳು ಕೂಡ ಆತ್ಮ ಐತ್ರಿ, ಪ್ರಾಣಿ ಪಕ್ಷಿಯಲ್ಲಿ ಪರಮಾತ್ಮ ಇಲ್ಲ. ಕಲ್ಲಾಗ ಮಣ್ಣಾಗ ಎಲ್ಲಾ ಕಡೆ ಅಂತಾರು, ಅವ್ರನ್ನ ಎಲ್ಲಾ ಕಡೆ ಹೇಳಲಿಕ್ಕೆ ಬಾಯಿರೇ ಬಂತ ಹೆಂಗಂತೇನ್ರಿ. ನಾವ್ ನಡೆದಾಡ್ತೇವ್ರಿ, ಓಡಾಡ್ತೇವಿ, ಎಲ್ಲಾ ಗಲೀಜ್ ಐತ್ರಿ. ಗಲೀಜ್ದಲ್ಲಿ ಪರಮಾತ್ಮ ಅದೇವಂದ್ರ ತಪ್ಪ ಆಕೈತ್ರಿ. ಪರಮಾತ್ಮ ಎಲ್ಲಾ ಕಡೆ ಇಲ್ಲ. ಗಾಳಿ ಒಳಗ, ಪ್ರಾಣಿ ಪಕ್ಷಿ ಒಳಗ. ಮತ್ ಇನ್ನೊಂದ್ ಪ್ರಶ್ನೆ, ಗುಡಿಯೊಳಗ ಅದಾನೇನ್ರಿ? ಗುಡಿಯೊಳಗ ಇರೋದು ಕೇವಲ ಲಿಂಗ. ಲಿಂಗ ಅಂದ್ರ ಅದೇನ್ರಿ? ಪ್ರತೀಕ, ಸಿಂಬಾಲ್ ರೀ. ನಮ್ಗ್ ಹಿರಿಯರು ಪೂಜೆ ಮಾಡಕ್ ಕೊಟ್ಟಿದ್ದಾರೆ, ಹೂ ಏರ್ಸ್ಲಿಕ್ ಕೊಟ್ಟಿದ್ದಾರು, ಹಾಲ್ ಹಣಸ್ಲಿಕ್ ಕೊಟ್ಟಿದ್ದಾರೆ. ಅದು ಪ್ರತೀಕ ರೀ. ಇದು ಅದ್ರೊಳಗ್ ಪರಮಾತ್ಮ ಇರಾಕ್ ಬರೋದಿಲ್ರಿ. ಈ ನಮ್ ಮನೆಯಲ್ಲಿ ನಮ್ ಯಾರೋ ಹಿರಿಯರ್ ಇರ್ತಾರ, ಅವ್ರದ್ದು ಮೂರ್ತಿ ಕಟ್ಟಿರ್ತೀವ್ರಿ. ಅವ್ರ ಮೂರ್ತಿ ಕಟ್ಟಿ ನಾವ್ ಏನ್ ಮಾಡ್ತಿರ್ತೀವಿ? ಪೂಜೆಯನ್ನ ಮಾಡ್ತಿರ್ತೇವ್. ಮೂರ್ತಿ ಕಟ್ಟ ಅವ್ರದ್ದು ಪೂಜೆಯನ್ನ ನಾವ್ ಮಾಡ್ತಿದ್ದೇವೆ ಅಂದ್ಮೇಲೆ ಯಾಕೆ ಕಟ್ಟಿದೀವಿ ಹೇಳ್ರಿ? ಯಾಕಂದ್ರ ಬರುವಂತವ್ರಿಗೆ ಗೊತ್ತಾಗ್ಲಿ ಇವ್ರು ನಿಮ್ ಹಿರಿಯರ್ ಅದಾರ ಅಂತ. ಅದೇ ರೀತಿ ಲಿಂಗನು ಯಾಕೆ ಕೊಟ್ಟಿದಾರಿ? ಅದು ಗೊತ್ತಾಗ್ಲಿ ಪರಮಾತ್ಮ ಹೀಗದಾರ ಅಂತ ಹೇಳಿ. ಕರೆ ಅತ್ರೋಗನ ಪರಮಾತ್ಮ ಅದಾನು ತಪ್ಪ್ರಿ. ಈಗ ನಾನ್ ನಿಮ್ಗೊಂದ್ ಪ್ರಶ್ನೆ ಕೇಳ್ತೇನೆ, ಹಿರಿಯರೊಳಗಡೆ ಏನ್ ಮೂರ್ತಿ ಕಟ್ಟಿರ್ಲ ನಮ್ಮ ಮನಿಯೊಳಗ, ಆ ಹಿರಿಯರೊಳಗಡೆ ನಮ್ಮ ಹಿರಿಯರ್ ಅದಾರಿ, ನಮ್ಮ ಅಜ್ಜ ಅದಾರಿ. ಈಗ ನಮ್ಮ ಅಜ್ಜನ ಮೂರ್ತಿ ಕಟ್ಟೆನೋ ತೀರ್ ಹೋಗಿದ್ದಾರೆ. ನಮ್ಮ ಅಜ್ಜನ ಮೂರ್ತಿ ಕಟ್ಟೆನ ಪ್ರತಿದಿನ ಹೂವ ಮಾಳಿ ಆರ್ತಿ ಬೆಳಗೋದ್ ಮಾಡ್ತೇನೆ. ನಮ್ಮ ಅಜ್ಜನ್ ಮೂರ್ತಿಯೊಳಗ ನಮ್ಮ ಅಜ್ಜ ಅದಾನ್ರಿ? ಇಲ್ಲಲ್ರಿ, ತೀರ್ ಹೋಗಿದಾರಿ ಅವ್ರ. ಮೂರ್ತಿ ಅಟ್ಟ ಐತಲ್ರಿ. ಹಂಗ ಲಿಂಗ ಏನ್ರಿ? ಅದು ಕೇವಲ ಮೂರ್ತಿ, ಕೇವಲ ಸಿಂಬಾಲ್ ರೀ. ಅದ್ರ ಚೈತನ್ಯ ಶಿವ ತಂದೆ ಇಲ್ಲ ರೀ. ಮತ್ತಿನ್ ಎಲ್ಲದಾನ? ಕಲ್ಲಾಗಿಲ್ಲ, ಮಣ್ಣಾಗಿಲ್ಲ ಏನ್ರಿ, ನಮ್ಮೊಳಗಿಲ್ಲ, ಪ್ರಾಣಿ ಪಕ್ಷಿ ಹೋಗಿಲ್ಲ, ಇನ್ ಎಲ್ಲದಾರ? ನಿಮ್ಗೆ ಏನ್ರ ತ್ರಾಸ ಬಂತಂದ್ರ, ನಿಮಗೆ ಏನ ತ್ರಾಸ ಬಂತಂದ್ರ ನೀವ್ ಕೈ ಬೆರಳು ಎಲ್ ಮಾಡ್ತಿದ್ರಿ? ಏನೋ ತ್ರಾಸ ಬಂದ್, ದೇವ್ರೆ ಎಲ್ಲದಿಪ್ಪ, ಪ್ಲೀಸ್ ನನಗ್ ಹೆಲ್ಪ್ ಮಾಡು, ಎಲ್ಲದಿಪ್ಪ ದಯಾ ಮಾಡು ಅಂತ ಎಲ್ ನೋಡ್ತೇವ್? ಮ್ಯಾಗ ನೋಡ್ತೇವ್. ಅಂದ್ರೆ ಶಿವ ಪರಮಾತ್ಮ ಎಲ್ಲದನ್ರಿ? ಮ್ಯಾಗ ಅದನ್ರಿ. ಎಲ್ಲಂದ್ರೆ ಈ ಆಕಾಶ ತತ್ವವನ್ನ ದಾಟಿ ಕೆಂಪು ಹೊಂಬಣದ ಪ್ರಕಾಶಿನ ಲೋಕದಲ್ಲಿ ನಿರಾಕಾರ ಜ್ಯೋತಿ ಸ್ವರೂಪ ಶಿವ ಪರಮಾತ್ಮ ಅಲ್ಲಿ ಪರಮಧಾಮದಲ್ಲಿ ವಾಸಿಸ್ತಾನ್ರಿ. ಆ ಪರಮಧಾಮ, ಪರಮಾತ್ಮನ ಮನೆ ಪರಮಧಾಮದಲ್ಲಿ ಮೇಲೆ ವಾಸಿಸ್ತಾನ. ಅದಕ್ಕ ನಾವ್ ಏನ್ರ ಹೇಳ್ಬೇಕು, ಅವನ್ ಗೊತ್ತೈತ್ ತಗೋ ಅಂತ ಹೇಳ್ತಾರೆ. ಮತ್ ಎಲ್ಲಾರು ಕೂಡ, ಎಲ್ಲಾ ಧರ್ಮಾತ್ಮಗಳು ಕೂಡ ಆ ಪರಮಾತ್ಮನ ಮೇಲೆ ಬಟ್ ಮಾಡಿ ತೋರ್ಸಿದ್ದಾರೆ. ಏಸು ಕ್ರೈಸ್ಟ್ ಬಂದ್ರು, ಏಸು ಕ್ರೈಸ್ತರು ಏನಂದ್ರು? ಗಾಡ್ ಈಸ್ ಲೈಟ್, ಐ ಆಮ್ ಸನ್ ಆಫ್ ಗಾಡ್. ದೇವ್ರ ಬಟ್ ಹಿಂಗ್ ಮಾಡಿ ತೋರ್ಸಿದ್ರು. ಪರಮಾತ್ಮ ಮ್ಯಾಗ್ ಅದ, ಅವ್ರ ಲೈಟ್ ಅದಾರ, ಅವ್ರ ಮೆಸೇಂಜರ್ ಅಂತ ಹೇಳಿದ್ರು. ಯಾರೇ ಮೊಹಮ್ಮದ್ ಪೈಗಂಬರ್ ಬಂದ್ರು, ಅಲ್ಲಾ ನೂರ್ ಅದಾನು, ಅಲ್ಲಾ ಪ್ರಕಾಶ್ ಅದಾನ ಅಂತ ಹೇಳಿದ್ರು. ಇನ್ನು ಜೈನರ ಧರ್ಮನ ನೀವು ನೋಡ್ತಿರೋ, 21 ತೀರ್ಥಂಕರನ ಅನುಕರಣೆ ಮಾಡ್ತಾರೆ. 21 ತೀರ್ಥಂಕರ್ ಕೂತಿರುವಂತ ಪೊಸಿಷನ್ ಹೆಂಗೈತ್ರಿ? ತಪಸ್ಸಿನಲ್ಲಿ ಕೂತಿರ್ತಾರೆ. ಆ ತೀರ್ಥಂಕರ್ ತಪಸ್ಸು ಮಾಡತ್ತಾರ ಅಂದ್ರೆ ಯಾರ್ದ ತಪಸ್ಸು ಮಾಡತ್ತಾರು? ಪರಮಾತ್ಮಂದ. ಮತ್ತೆ ಬರೀ ನಮ್ಮ
ಏನ್ರಿ ಗುರು ನಾನಕರು ಸಿಖ್ ಧರ್ಮದ ಗುರುಗಳು ಅವರು ಕೂಡ ಇದು ಒಬ್ಬನೇ ಅದಾನ, ನಿರಾಕಾರ ಅದಾನ, ಜ್ಯೋತಿ ಸ್ವರೂಪ ಅದಾನ, ಅಕಾಯ ಅದಾನು, ಅಜನ್ಮ ಅದಾನು, ಅಭೋಕ್ತ ಅದಾನು. ಅಂದ್ರೆ ಹೇಳೋ ಭಾವ ಎಲ್ಲಾ ಧರ್ಮದವರು ಒಂದೇ ಹೇಳಿದೇನಂದ್ರೆ ಯಾರು ನಿರಾಕಾರ ಅದಾನೋ ಅವನೇ ಪರಮಾತ್ಮ. ನಿಮಗೂ ಕೂಡ ಹೇಳೋ ಒಂದೇ ಭಾವ, ಯಾರು ಉಪ್ಪ ಖಾರ ಹುಳಿ ಯಾರಿಗೆ ದೇಹ ಇದೆ, ಯಾರು ಉಪ್ಪು ಖಾರ ಹುಳಿ ತಿಂತಾರೋ, ಯಾರು ಈ ಜಗತ್ತಿನ ಮೇಲೆ ಅದಾರೋ ಅವ್ರು ಯಾರು ಪರಮಾತ್ಮ ಆಗಕ್ ಸಾಧ್ಯನೇ ಇಲ್ಲ. ಪರಮಾತ್ಮ ಕೇವಲ ನಿರಾಕಾರನ ಆಗ್ಲಿಕ್ಕೆ ಸಾಧ್ಯ, ಮತ್ ಯಾರು ನಿಸ್ವಾರ್ಥ ಇರ್ತಾರೋ ಅವರೇ ಆಗ್ಲಿಕ್ಕೆ ಸಾಧ್ಯ. ಶಿರ್ಡಿ ಸಾಯಿಬಾಬಾನು ಕೂಡ ಸಬ್ಕಾ ಮಾಲೀಕ್ ಏಕ ಹೇ. ಮತ್ತ ದಾನೇಶ್ವರಿನೂ ಕೂಡ ದಾನಮ್ಮ, ಇವರೆಲ್ಲ ಹೇಗಾದ್ರು, ದಾನಮ್ಮನ್ ಕೂಡ ಈಶ್ವರನ ಪೂಜೆ ಮಾಡಿ ದಾನೇಶ್ವರಿ ಆದ್ರು. ರೇಣುಕಾದೇವಿ, ರೇಣುಕಾ ಕೂಡ ಆ ಈಶ್ವರನ ಪೂಜೆ ಮಾಡಿ ರೇಣುಕಾದೇವಿ ಆದ್ರು. ಲಕ್ಷ್ಮಿನೂ ಕೂಡ ಈಶ್ವರನ ಪೂಜೆ ಮಾಡಿ ಲಕ್ಷ್ಮಿ ಆದ್ರು. ಅಂದ್ರೆ ಎಲ್ಲರೂ ಕೂಡ ಪಡ್ಕೊಂಡಿರುವಂತ ಶಕ್ತಿ ಯಾರಿಂದ ಅಂದ್ರೆ ಶಿವನಿಂದರೇ. ಈಗ ದುರ್ಗಾ ಮಾತಾ, ಇವ್ರಿಗೇನಂತೀರಿ ನೀವು, ಶಿವಶಕ್ತಿಯರಂತ ಕರಿತೀರಿ. ಸಂತೋಷಿ ಮಾತಾ ಮತ್ತು ಗಾಯತ್ರಿ ಮಾತಾ, ಇವ್ರಿಗೆಲ್ಲ ನೀವು ಶಿವಶಕ್ತಿಯರಂತೀರಿ. ಹೆಸರೊಳಗೆ ಇದೆ ನೋಡ್ರಿ ಶಿವ ಮತ್ತು ಶಕ್ತಿಯರು. ಅಂದ್ರೆ ಇವರೆಲ್ಲ ಶಕ್ತಿಯರು ಶಿವನಿಂದ ಪಡ್ಕೊಂಡು ಏನಾದ್ರು ಶಿವಶಕ್ತಿಯರಾದ್ರು. ಅಂದ್ರೆ ಹೇಳೋ ಭಾವ ಏನಂದ್ರ ಇವ್ರ ಎಲ್ಲರೂ ಇವ್ರ ಏನ್ ನಮ್ ಜಗ್ಲಿ ಮೇಲೆ ಅದಾರಲ್ರಿ, ಇವರೆಲ್ಲರೂ ದೇವತೆಗಳು. ದೇವತೆಗಳು ಕೂಡ ಆ ಶಿವ ಪರಮಾತ್ಮನಿಂದ ಶಕ್ತಿಯನ್ನ ಪಡೆದುಕೊಂಡು ಇವತ್ತು ಶಿವಶಕ್ತಿಯರಾಗಿದ್ದಾರೆ. ಫಾರ್ ಎಕ್ಸಾಂಪಲ್ ಒಂದ್ ಹೇಳಲಿಕ್ಕೆ ಬಯಸ್ತೀನಿ. ಒಬ್ಬ ಭಿಕ್ಷುಕ ಇದ್ದ ಪ್ರತಿದಿನ ಅರಮನೆಗೆ ಹೋಗಿ ಬೇಡ್ತಿದ್ದಾರೆ. ಆ ದಿನ ಹೋದಾಗ ರಾಜನು ಹನುಮಂತನ ಎದುರುಗಡೆ ಕುತ್ಕೊಂಡು ಹನುಮಂತನಿಗೆ ಬೇಡ್ತಿರ್ತಾನೆ, ಹನುಮಂತಜಿ ನನ್ನ ಅರಮನೆಯನ್ನ ಭರ್ಪೂರಿಡಪ್ಪ ಅಂತ ಹೇಳಿ. ಅವಾಗ ಭಿಕ್ಷುಕ ಅನ್ಕೋತಾನು, ನಾ ಬೇಡ್ಲಿಕ್ಕೆ ಬಂದಿದ್ದೇನೆ, ಹನುಮಂತ ರಾಜ ನನಗಿಂತ ದೊಡ್ಡ ಭಿಕ್ಷುಕ ಅದಾನ, ಯಾಕಂದ್ರೆ ರಾಜನು ಕೂಡ ಹನುಮಂತನಿಂದ ಬೇಡ್ತಾ ಇದ್ದಾನಲ್ಲ ಅಂತ ಅವನಿಗೆ ಸಂಕಲ್ಪ ಬರ್ತೈತಿ. ಅದಕ್ಕೆ ನಾನ್ಯಾಕೆ ಇವ್ರಿಗೆ ಬೇಡ್ಲಿ, ಡೈರೆಕ್ಟ್ ಹನುಮಂತ ಜಿ ಜೊತೆ ಕಾಂಟ್ಯಾಕ್ಟ್ ಮಾಡ್ತೇನೆ ಅಂತ ಹೇಳಿ ಜೈ ಹನುಮಾನ್ ಅಂತ ಹೇಳ್ಕೊತಾ ಹೋಗ್ತಾನೆ. ಅವಾಗ ಸಂಕಲ್ಪ ಬರ್ತೈತಿ, ಹನುಮಂತ ಜಿ ಜೊತೆ ಯಾಕೆ ಕಾಂಟ್ಯಾಕ್ಟ್ ಮಾಡ್ಲಿ, ಡೈರೆಕ್ಟ್ ನಾ ರಾಮನ್ ಜಿ ಜೊತೆ ಕಾಂಟ್ಯಾಕ್ಟ್ ಮಾಡ್ತೇನೆ ಅಂತ ಹೇಳಿ ಆಮೇಲೆ ತಲೆಗೆ ಬರ್ತೈತಿ, ಹನುಮಂತ ಜಿ ಯಾರ ಭಕ್ತ, ರಾಮನ್ ಭಕ್ತ, ಅಕ್ಕ ಹನುಮಂತಿಗೆ ಯಾಕೆ ಕಾಂಟ್ಯಾಕ್ಟ್ ಮಾಡ್ಲಿ, ರಾಮನ್ ಜೊತೆ ಕಾಂಟ್ಯಾಕ್ಟ್ ಮಾಡ್ತೇನೆ ಅಂತ ಹೇಳಿ ಜೈ ರಾಮ್ ಅನ್ಕೋತ ಹೋಗ್ತಾ. ಆಮೇಲೆ ಸಂಕಲ್ಪ ಬರ್ತೈತಿ, ರಾಮ್ ಯಾರ ಭಕ್ತ, ರಾಮ ಶಿವನ್ ಭಕ್ತ. ಅದಕ್ಕೆ ಅವ್ರು ಏನ್ ಯೋಚನೆ ಮಾಡ್ತಾರೋ, ನಾ ರಾಮಗ್ರೆ ಯಾಕೆ ಬೇಡ್ಲಿ, ಡೈರೆಕ್ಟ್ ನಾ ಶಿವನ್ ಜೊತೆನ ಬೇಡ್ತೇನೆ ಅಂತ ಹೇಳಿ ಶಿವ ಅನ್ಕೋತ ಹೋಗ್ತಾನ್ರಿ. ಅಂದ್ರೆ ಹೇಳೋ ಭಾವ ಅಂದ್ರೆ ಇವ್ರು ಎಲ್ಲರೂ ಪಡ್ಕೊಂಡವ್ರು ಎಲ್ಲಿಂದ ರೀ, ಆ ಶಿವನಿಂದ. ಮತ್ ನಾವು ಯಾರಿಂದ ಪಡ್ಕೋಬೇಕ್ರಿ, ಆ ಶಿವನಿಂದ. ಇವ್ರು ಎಲ್ಲಾ ನೋಡ್ರಿ, ಬಸವಣ್ಣವ್ರ ಕೈಯಾಗ ಏನ್ ಕೊಟ್ರು, ಲಿಂಗ. ಅಕ್ಕ ಮಹಾದೇವಿ ಕೈಯಾಗ ಏನ್ ಕೊಟ್ರು, ಲಿಂಗ. ಬೆನ್ ಯಾರಿಗ್ ಹತ್ಬೇಕಾಗಿತ್ತು, ಆ ಶಿವನಿಗೆ. ಬೆನ್ ಯಾರಿಗ್ ಹತ್ವಿ, ಬಸವಣ್ಣವ್ರಿಗೂ ಅಕ್ಕ ಮಹಾದೇವಿ. ಎಲ್ಲಿ ದೇಹದಾರಿಗೆ ಬೆನ್ನ ಹತ್ತಿದ್ವಿ ಅಲ್ಲೇ ಧರ್ಮವಾಗಿ ಒಡಿತು. ಅದಕ್ಕ ದೇಹದಾರಿಯನ್ನ ಬೆನ್ನ ಹತ್ತಲಾರ್ದೆ ಆ ಪರಮಾತ್ಮನ ಶಿವನನ್ನ ಬೆನ್ನ ಹತ್ತಿದ್ವಿ ಅಂದ್ರೆ ಇಷ್ಟ ಜಗತ್ತಿನಲ್ಲಿ ದೇವ್ರ ಫೋಟೋಗಳು ಇರ್ತಿರ್ಲಿಲ್ಲ. ದಾನಮ್ಮ ಈಶ್ವರನ ಪೂಜೆ ಮಾಡಿ ದಾನೇಶ್ವರಿ ಆದ್ವಿ. ನಾವು ಕೂಡ ಈಶ್ವರನ ಪೂಜೆ ಮಾಡಿದ್ವಿ ಅಂದ್ರ ಇವತ್ತು ಅಷ್ಟು ದೇವಾನುದೇವತೆಗಳು ಇರ್ತಿರ್ಲಿಲ್ರಿ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು MLA ಫಂಡ್ ಬರೋದೈತಂತ ತಿಳ್ಕೊರಿ, 5 ಲಕ್ಷ ರೂಪಾಯಿಗೆ MLA ಫಂಡ್ ಬರೋದೈತಿ. ನಿಮ್ ಬಂದ್ ತಲುಪ್ತೈತಿ ಅಟ್ರಿ 1 ಲಕ್ಷ. ಯಾಕ್ರಿ, ನಡು ಎಲ್ಲರೂ ತಿಂತಾರ. ಅದೇ ರೀತಿಯಾಗಿ ರಾಮ ಶಿವನ ಭಕ್ತಿ ಮಾಡಿದಾಗ ಶಿವ ರಾಮನಿಗೆ ಎಟ್ಟು ಕೊಟ್ಟ. ಆಮೇಲೆ ರಾಮ ಹನುಮಂತ ಕೊಡ್ಬೇಕಾದ್ರೆ ಎಟ್ಟು ಕೊಟ್ಟ, ಅದಕ್ಕಿಂತ ತನ್ನ ಕಡೆ ಇಟ್ಕೊಂಡ ಕೊಡೋರಲ್ರಿ, ಕೊಟ್ಟ. ಹನುಮಂತ ನಿಮ್ ಕೊಡ್ಬೇಕಾದ್ರೆ ಎಟ್ ಕೊಡ್ಬೇಕು, ಅದು ಹೋಗಿ ತಲುಪೋದು ಮತ್ 1 ಲಕ್ಷನ ಬರೋದು. ಅದೇ ರೀತಿ ಯಾಕೆ ನೀವು ಇಷ್ಟೆಲ್ಲಾ ಮೈನಸ್ ಮಾಡ್ಕೊಂಡು ಬಂದಿರೋದನ್ನ ತಗೋದಿರಿ, ಡೈರೆಕ್ಟ್ ಶಿವ ಪರಮಾತ್ಮ ಜ್ಯೋತಿ ಸ್ವರೂಪನ್ ಜೊತೆ ಕಾಂಟ್ಯಾಕ್ಟ್ ಮಾಡಿದ್ರ ಎಲ್ಲಾನು ಪಡ್ಕೋಬಹುದ. ಡೈರೆಕ್ಟ್ 5 ಲಕ್ಷನ ಪಡ್ಕೋಬಹುದಲ್ಲ, ಡೈರೆಕ್ಟ್ ಎಲ್ಲಾನು ತಗೊಳ್ಬಹುದಲ್ಲ. ಅದಕ್ಕೋಸ್ಕರ ಡೈರೆಕ್ಟ್ ಶಿವ ಪರಮಾತ್ಮನ ಜೊತೆಗೆ ಹೇಗೆ ಜೋಡಿಸ್ಕೊಳ್ಳೋದು ಅನ್ನೋದನ್ನ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಕಲಿಸುವಂತಹ
ಈ ರಾಜಯೋಗ ಮೆಡಿಟೇಷನ್ ಕಲ್ತಿದ್ದೆ ಆದ್ರೆ ನಾವು ಶಿವ ಪರಮಾತ್ಮನಿಂದ ಎಷ್ಟು ಬೇಕ್ ಅಷ್ಟ್ ನಾವು ತಗೊಳ್ಬೋದ್ರಿ. ಅವ್ ಸದಾ ಕುಳ್ಳ ಭಂಡಾರಾಗಿ ಕುಳ್ತಿದ್ದಾನು, ನಾವ್ ಎಷ್ಟು ಬೇಕ್ ಅವನ್ ಕಡೆಯಿಂದ ತಗೊಳ್ಬೋದು. ಅವ ಈಗ ಬಂದಾನ್ರಿ, ಬಂದ್ ಹೇಳತಾನ. ಇನ್ನು ಶಿವ ಪರಮಾತ್ಮ ನಿರಾಕಾರಿ ಇರೋ ಕಾರಣದಿಂದ ಒಬ್ಬ ವೃದ್ಧ ಮಾನವನ ಶರೀರದಲ್ಲಿ ಕಾಯ ಪ್ರವೇಶ ಮಾಡಿ ಈ ಜ್ಞಾನವನ್ನ ಹೇಳ್ತಾ ಇದ್ದಾನೆ. ಆ ಶರೀರವನ್ನ ಪ್ರವೇಶ ಮಾಡಿರುವಂತ ಶರೀರ ಪ್ರಜಾಪಿತ ಬ್ರಹ್ಮನ ಮುಖ ಕಮಲದಿಂದ ಸತ್ಯವಾದ ಗೀತಾ ಜ್ಞಾನವನ್ನ ಹೇಳ್ತಾ ಇದ್ದಾನೆ. ಶಿವ ಪರಮಾತ್ಮ ಜ್ಞಾನದ ಸಾಗರನಾಗಿ ಈ ಭೂಮಿಗೆ ಬರ್ತಾನ್ರಿ. ನಾವು ಪರಮಾತ್ಮನ ಕೇವಲ ನಾವ್ ಅನ್ಕೊಂಡಿವ್ ಭಕ್ತಿಯ ಫಲವನ್ನ ಕೊಡ್ತಾನು ಅಂತ. ಆದ್ರೆ ಪರಮಾತ್ಮ ಹೇಳ್ತಾರೆ, ಭಕ್ತಿಯ ಫಲವನ್ನ ನೀವ್ ಹಾಕುವಂತ ಅಪ್ಲಿಕೇಶನ್ ಅನ್ನ ಅಷ್ಟೇ ಮಾಡ್ಲಾರ್ದ ಪೂರ್ಣ ನಾನು ಗೀತಾ ಜ್ಞಾನವನ್ನ ಹೇಳಲಿಕ್ಕೆ ಬರ್ತೇನೆ. ಜ್ಞಾನ ಸಾಗರ ಜ್ಞಾನವನ್ನ ಹೇಳಲಿಕ್ಕೆ ಟೀಚರ್ ರೂಪದಲ್ಲಿ ಬಂದು ಜ್ಞಾನವನ್ನ ಹೇಳ್ತಾ ಇದ್ದಾನೆ. ಆ ದಿನ ಶಿವರಾತ್ರಿ ಅಂತ ನಾವು ಯಾಕೆ ಕರೆದ್ವಿ, ಶಿವ ಮುಂಜಾನೆ ಅಂತ ಯಾಕೆ ಕರೀಲಿಲ್ಲ? ಯಾಕಂದ್ರೆ ಈ ಸೃಷ್ಟಿ ನಾಟಕದಲ್ಲಿ ಹೇಗೆ ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಇರ್ತೈತಿ, ಶಿವ ರಾತ್ರಿ ಬರ್ತಾನು ಅಂತ ಹೇಳ್ತಾರೆ. ಈ ರಾತ್ರಿ ಅಂತೂ ದಿವಸ ರಾತ್ರಿ ಬರ್ತೇವೆ, ಯಾಕಂದ್ರೆ ಯಾವುದೋ ಒಂದು ಸ್ಪೆಷಲ್ ರಾತ್ರಿ ಐತಿ, ಆ ದಿನಕ್ಕೆ ಶಿವರಾತ್ರಿ ಅಂತ ಕರೆದ್ವಿ. ಯಾರ ರಾತ್ರಿ ಏನ್ ಇವತ್ತಿನ ದಿನ ರಾತ್ರಿಗೆ ಬರ್ತಾನೇನ್ರಿ? ಇಲ್ಲ. ಈ ಸೃಷ್ಟಿಯ ಆದಿ ಸಮಯ ಮುಂಜಾನೆ ಸತ್ಯುಗ ಇತ್ತು, ಈ ಸೃಷ್ಟಿಯ ಮಧ್ಯ ಸಮಯ ತ್ರೇತಾ ಇತ್ತು, ಈ ಸೃಷ್ಟಿಯ ಸಾಯಂಕಾಲ ಸಮಯ ದ್ವಾಪರ ಯುಗ ಇತ್ತು, ಈ ಸೃಷ್ಟಿಯ ಅಂತ್ಯ ಸಮಯ ಕಲಿಯುಗಿದೆ, ಅರ್ಥಾತ್ ರಾತ್ರಿ. ಸತ್ಯುಗ ಮುಂಜಾನೆ, ತ್ರೇತಾಯುಗ ಮಧ್ಯಾಹ್ನ, ದ್ವಾಪರ ಯುಗ ಸಾಯಂಕಾಲ, ಕಲಿಯುಗ ರಾತ್ರಿ. ಈ ರಾತ್ರಿ ಸಮಯದಲ್ಲಿ ನಿರಾಕಾರ ಶಿವ ಪರಮಾತ್ಮನು ಈ ಧರೆಗೆ ಬಂದು ಅಜ್ಞಾನ ಅಂಧಕಾರವನ್ನು ಹೋಗ್ಲಾಡಿಸ್ಲಿಕ್ಕೆ ಜ್ಞಾನ ಸೂರ್ಯ ಪ್ರಗಟಾಗಿದ್ದಾನೆ. ರಾತ್ರಿ ಹೊತ್ತು ಕತ್ತಲು, ಘೋರವಾದ ಕತ್ತಲು, ಅತ್ಯಾಚಾರ, ಭ್ರಷ್ಟಾಚಾರ, ಅಂಧಕಾರ, ಅಜ್ಞಾನತೆ ಎಲ್ಲಾ ಕಡೆ ಹರಿದು ಹಂಚಿದಾಗ ಜ್ಞಾನ ಸೂರ್ಯ ಪ್ರಗಟಾಗಿ ನಮ್ಮಲ್ಲಿರುವ ಅಜ್ಞಾನತೆಯನ್ನು ಹೋಗ್ಲಾಡಿಸುತ್ತಾನೆ. ಅದಕ್ಕೋಸ್ಕರ ಆ ಶಿವಲಿಂಗ ಮೇಲೆ ಟಪ್ ಟಪ್ ಧಾರಾ ನೀರಿನ ಧಾರಾ ಪಾತ್ರೆ ಇಡಲಾಗುತ್ತೆ. ಟಪ್ ಟಪ್ ನೀರ್ ಬೀಳ್ತಿರ್ತೈತೆ. ಆ ಟಪ್ ಟಪ್ ನೀರ್ ಬೀಳುವ ಸಂಕೇತ ಏನಂದ್ರೆ ಪರಮಾತ್ಮನು ಪ್ರತಿದಿನ ಜ್ಞಾನವನ್ನ ಕೊಟ್ಟು ಅಜ್ಞಾನವನ್ನ ಹೋಗ್ಲಾಡ್ಸಿಕ್ ಬಂದಿದ್ದಾನ್ರಿ. ಅಜ್ಞಾನತೆ ಅಂದ್ರ ಅರ್ಥ ಏನು? ಸಿಟ್ಟು ಮಾಡಬೇಕ್ರಿ, ಇದು ಅಜ್ಞಾನತೆ. ಜ್ಞಾನ ಶಾಂತಿಯಿಂದ ಕೆಲಸ ಮಾಡ್ಬೋದು. ಅಜ್ಞಾನತೆ ಏನ್ ಹೇಳ್ತೈತಿ? ಮತ್ತೊಬ್ಬರನ್ನ ಮುಂದುವರಿಸಿದ್ರ ನೀವ ಹಿಂದುಳಿತೀರಿ ಅಂತ. ಜ್ಞಾನ ಏನ್ ಹೇಳ್ಕೊಡ್ತಾನೆ ಪರಮಾತ್ಮ? ಎಲ್ಲರನ್ನು ಮುಂದುವರಿಸಿದ್ರ ಅಂದ್ರೆ ನೀವು ಮುಂದೆ ಹೋದಂಗ ಅಂತ ಪರಮಾತ್ಮ ಹೇಳ್ತಾನೆ. ಇನ್ನು ಮೂರನೇದ್ ಮತ್ ಅಜ್ಞಾನತೆ ಏನೈತಿ ಹೇಳ್ರಿ? ಎಲ್ಲವೂ ನನಗ ಸಿಗ್ಬೇಕು ಅಂತ ಹೇಳ್ತಾನೆ. ಜ್ಞಾನ ಏನೇ ಹೇಳ್ತದೆ? ಇದ್ದಿದ್ದನ್ನ ನೀನು ಬೇರೆಯವರಿಗೆ ಹಂಚು ಅಂತ ಹೇಳ್ತಾನ್ರಿ. ಇದು ಜ್ಞಾನ ರೀ. ಎಷ್ಟು ವ್ಯತ್ಯಾಸ ಐತ್ ನೋಡ್ರಿ, ಅಜ್ಞಾನ ಮತ್ತು ಜ್ಞಾನ. ಮತ್ ಅಜ್ಞಾನತೆ ಏನ್ ಹೇಳ್ತೈತಿ ಹೇಳ್ರಿ? ನಿನಗೇನ್ ಸಿಕ್ಕಿದ್ಲ ನಿನ್ ಹತ್ರ ಅಟ್ಟ ಇಟ್ಕೋ ಅಂತ. ಜ್ಞಾನ ಏನ್ ಹೇಳ್ತೈತಿ? ಇದ್ದಿದ್ದನ್ನ ಸಫಲ್ ಮಾಡ್ಕೋ ಅಂತ ಹೇಳ್ತೈತಿ. ಅಜ್ಞಾನತೆ ಏನೈತಿ? ನಾ ಅನ್ಕೋತೀರು, ಅಹಂಕಾರ ತೋರ್ಸ್ಕೋತೀರು, ನೀ ಏನೇನ್ ಗಳಿಸಿ ಅದನ್ನ ತೋರ್ಸ್ಕೋತೇ ಇರು. ಜ್ಞಾನ ಏನ್ ಹೇಳ್ತೈತಿ? ನಿರ್ಮಾಣ ಆಗಿರು, ಭಗವಂತ ಕೊಟ್ಟಿದ್ದಾನಂತ ತಿಳ್ಕೊ, ಯಾವುದು ನಿಂದಲ್ಲ ಅಂತ ತಿಳ್ಕೊ. ಮತ್ತ ಅಜ್ಞಾನತೆ ಏನ್ ಹೇಳ್ತೈತ್ರಿ? ಚಾಲಾಕಿತನ ಮಾಡು, ಸುಳ್ಳು ಹೇಳು, ಒಳಗೊಂದಿರು ಹೊರಗೊಂದಿರು, ಅಂದ್ರ ನೀ ಕಲಿಯುನ್ಯಾಗ ನಡಿತೈತಿ ಅಂತ ಅಜ್ಞಾನ ಹೇಳ್ತೈತ್ರಿ. ಜ್ಞಾನ ಏನ್ ಹೇಳ್ತೈತಿ? ಸ್ವಚ್ಛ ಮನಸ್ಸಿಂದ ಇರು, ಒಳ್ಳೆಯದನ್ನ ಬಯಸು, ಎಲ್ಲರ ಪ್ರತಿ ಒಳ್ಳೆಯದೇ ಭಾವನೆ ಇಟ್ಕೋ, ಇದು ಜ್ಞಾನ ಹೇಳ್ತೈತ್ರಿ. ಇಷ್ಟು ಜ್ಞಾನದ ಭಂಡಾರವನ್ನ ಭಗವಂತ ಕೊಡ್ಲಿಕ್ಕೆ ಬಂದಿದ್ದಾನೆ. ಈ ಜಗತ್ತಿನಲ್ಲಿ ಏನ್ ಅಜ್ಞಾನತೆ ತುಂಬಿ ತುಳುಕ್ತಾ ಇದೆ ಅದನ್ನ ಹೋಗ್ಲಾಡ್ಸಕ್ಕೆ ಶಿವ ಪರಮಾತ್ಮ ಈ ಧರೆಗೆ ಬಂದಿದ್ದಾರೆ. ಆ ದಿನ ನಾವು ಜಾಗರಣೆ ಮಾಡ್ತೀವಿ. ಜಾಗೃತ ಇರೋದು, ಕಣ್ ತೆಗದ್ ಜಾಗರಣೆ ಎಲ್ಲ ಅವ್ರು ಬರ್ತಾರಂತ
ಪರಮಾತ್ಮ ಹೇಳೋದು, ಕಣ್ಣು ಕಿವಿ ತೆಗೆದು ನಾ ಏನ್ ಜ್ಞಾನವನ್ನ ಕೊಡ್ಲಿಕ್ಕೆ ಬಂದಿದ್ದೇನೆ ಅದು ಜಾಗೃತವಾಗಿ ಕೇಳಿಕೊಂಡು ಮನಸ್ಸಿನಲ್ಲಿ ಬರುವಂತಹ ಕೆಟ್ಟ ವಿಚಾರಗಳನ್ನ ಹೋಗ್ಲಾಡ್ಸ್ರಿ. ಯಾವ್ದು ಕೆಟ್ಟ ವಿಚಾರ ಬರದಂಗೆ ನೋಡ್ಕೋರಿ. ಅದ ನಿಜವಾದ ಜಾಗರಣೆ. ಮತ್ತ ಆ ದಿನ ಏನ್ ಮಾಡ್ತಾರೆ, ಎಕ್ಕಿ ಹೂ ಏರಿಸ್ತಾರೆ. ಎಕ್ಕಿ ಹೂ ಅಂದ್ರೆ ಏನು? ನಮ್ಮಲ್ಲಿ ಇರುವಂತ ಅವು ನೋಡ್ರಿ, ಶಿವ ಪರಮಾತ್ಮ ರೀ, ಅವ್ರ ಹೈಯೆಸ್ಟ್ ರೀ, ಅವ್ರ ಟಾಪ್ ರೀ, ಅವ್ರ ಮ್ಯಾಗ ಯಾರೂ ಇಲ್ರಿ. ಅವ್ರಿಗ್ ನಾವು ಆ ಎಕ್ಕಿ ಹೂ ಹಾಕಿದ್ವಿ. ಸ್ವಲ್ಪ ಯೋಚನೆ ಮಾಡ್ರಿ, ಅವ್ರಿಗೆ ನಾವು ಎಕ್ಕಿ ಹೂ ಹಾಕಾಕತ್ತೇವಂದ್ರ ಅರ್ಥ ಏನು? ನಮ್ಮಲ್ಲಿರುವಂತ ಎಕ್ಕಿ ಗುಣವನ್ನ ಕೊಡ್ಬೇಕು. ಈ ಕೆಟ್ಟ ವಿಚಾರ ಮಾಡೋದನ್ರಿ, ಹೊಟ್ಟಿ ಕಿಚ್ಚನ್ರಿ, ಮೋಹ ಅನ್ರಿ, ಅಹಂಕಾರ ಅನ್ರಿ, ಆಲಸ್ಯ ಅನ್ರಿ, ಕಪ್ಪಡ್ತನ ಅನ್ರಿ, ಒಳಗೊಂದ್ ಹೊರಗೊಂದ್ ಅನ್ರಿ, ಇವು ಎಕ್ಕಿ ಹೂವನ್ನ ನಾವು ಪರಮಾತ್ಮಗೆ, ಅಥವಾ ಚಟ ಅನ್ರಿ, ಯಾವ್ದೋ ತಿನ್ನೋ ಚಟ, ಕುಡಿಯೋ ಚಟ, ಯಾರ ಬಗ್ಗೆನೂ ಹೋಗಿ ಹೇಳುವಂತ ಚಟ, ಇದೇನ್ ಮಾಡ್ರಿ, ಎಕ್ಕಿ ಹೂವನ್ನ ಪರಮಾತ್ಮ ಕೊಡ್ರಿ. ವ್ರತ ತೆಗೆದುಕೊಳ್ಳ್ರಿ. ಶಿವರಾತ್ರಿ ದಿನ ನಾವು ಪವಿತ್ರ ಇರ್ತೀವಂತ ವ್ರತ ತೆಗೆದುಕೊಳ್ಳುತ್ತೇವೆ. ಒಂದ ದಿನ ಯಾಕ ಸಂಪೂರ್ಣವಾಗಿ ಇಡೀ ವರ್ಷ ಅಥವಾ ಇಡೀ ಜೀವನನೇ ಪವಿತ್ರ ಇರ್ತೀವಂತ ಹೇಳಿ ವ್ರತ ತೆಗೆದುಕೊಳ್ಳಿರಿ. ಮತ್ತೆ ಶಿವ ಪರಮಾತ್ಮ ಆ ದಿನ ಏನ್ ಮಾಡ್ತಾರ, ಬಲಿ ಕೊಡ್ತಾರ. ಏನನ್ನ ಬಲಿ ಕೊಡ್ರಿ? ಹೇಗೆ ತಮ್ಮಗ್ ತಾವ್ ಬಲಿ ಕೊಡೋದಿಲ್ಲ, ಆಡನ ಬಲಿ ಕೊಡ್ತಾರ. ಆಡನ ಯಾಕೆ ಬಲಿ ಕೊಡ್ತಾರ ಅಂದ್ರೆ, ಆಡ ಬ್ಯಾ ಬ್ಯಾ ಮ್ಯಾ 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 ಅಂತಾರೆ. ಮ್ಯಾ ಮ್ಯಾ ಅಂದ್ರೆ ಹಿಂದಿಯೊಳಗ ಮೇ ಮೇ. ಈಗ ನಾವು ಅಂತಿರ್ತೇವಲ್ಲ, ನಾ 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 ನಾ, ಇದನ್ನು ಬಲಿ ಕೊಡ್ರಿ. ನಾ ನಂದು, ನಾ ನಂದು, ಇದನ್ನ ಸಂಪೂರ್ಣವಾಗಿ ಬಲಿ ಕೊಡ್ರಿ. ಅವಾಗ ಶಿವ ಪರಮಾತ್ಮ ಒಳಿತಾನು. ಅದಕ್ಕೋಸ್ಕರ ಗುಡಿ ಒಳಗಡೆ ಮೇನ್ ದ್ವಾರ ದೊಡ್ಡದಿರ್ತೈತಿ, ಗುಡಿಯ ಮೂರ್ತಿ ದ್ವಾರ ಸಂದ್ ಇರ್ತೈತಿ. ಸಂದ್ ಯಾಕಿರ್ತೈತಿ ಅಂದ್ರ, ಬಗ್ಗಿ ಬಾ, ಈಗ ಬಗ್ಗಿ ಬಂದ್ರ ನಾನು ಹಿಂಗ್ ಒಳಿತೀನಿ. ಅದೇ ರೀತಿ ಶಿವ ಪರಮಾತ್ಮ ಹೇಳ್ತಾನೆ, ನಿನಗ ನಾ ಒಳಿಬೇಕಂದ್ರ. ಅದಕ್ಕೋಸ್ಕರ ಶಿವ ಪರಮಾತ್ಮ ಹೇಳೋದು ಒಂದೇ, ಏನಂದ್ರೆ, ಶಿವ ಈ ಧರೆಗೆ ಬಂದು ನಿನ್ನ ಮನಸ್ಸನ್ನ ನನಗ ಕೊಡು ಅಂತ ಹೇಳ್ತಾರೆ. ನಾ ನನ್ನದು ಬಿಟ್ಟು ಬಿಡು. ಅದಕ್ಕ ಪರಮಾತ್ಮ ಬಹಳ ಚಂದ ಹೇಳ್ತಾನ್ರಿ, ನಾ ಅಂದಾಗ ಆತ್ಮ ಅನ್ಕೋರಿ, ನಂದು ಅಂದಾಗ ಪರಮಾತ್ಮ ಅನ್ಕೋರಿ. ಈ ಭೂಮಿ ಮೇಲೆ ಎಲ್ಲವೂ ನಂದಂತ ನೀವು ತಿಳ್ಕೊಂಡ್ ಕೂತ್ಕೊಂಡ್ರೆ ಅಂದ್ರೆ ಇದು ಮೋಹ ಬೆಳೆಯುತ್ತದೆ. ಎಷ್ಟೇ ಭೂಮಿ ಮೇಲೆ ನಾವ್ ಯಾವ್ದೋ ವಸ್ತು ಇರ್ಲಿ, ಸಂಬಂಧ ನಂದು ಅಂದ್ವಿ ಅಂದ್ರೆ ಮೋಹ ಬೆಳೀತು. ಮೋಹ ಬೆಳೆದಾಗ ಅಂದ್ರೆ ಅರ್ಥ ಐತಿ, ಇವತ್ತಿಲ್ ನಾಳೆ ಅದ ನಿನ್ನೆ ಯಾರ್ದೋ ಇತ್ತು, ಇವತ್ತು ನಮ್ದೈತಿ. ಎಷ್ಟು ನನಗ ಪರಮಾತ್ಮ ಒಬ್ಬನೇ ಅಂತ ನಾವು ಎಷ್ಟು ತಿಳ್ಕೋತೇವಿ, ನನ್ನದ್ ಯಾವ್ದ್ಯಾವ್ದೈತಿ ನಾವ್ ಬಿಟ್ಟು ಕೊಡ್ತೇವಿ, ಅಷ್ಟು ಪರಮಾತ್ಮ ನಮ್ಗ ಒಳಿತಾನ್ರಿ. ಈ ಭೂಮಿ ಮೇಲೆ ದೊಡ್ಡವಾದ ಆಸ್ತಿ, ಶಾಶ್ವತ ಆಸ್ತಿ ಯಾವ್ದಂದ್ರ ಆ ನಿರಾಕಾರ ಪರಮಾತ್ಮ ಮಾತ್ರ. ಅವನು ಒಳಸ್ಕೊಂಡ್ವಿ ಅಂದ್ರೆ ತಾನಾಗೆ ಎಲ್ಲವೂ ತಾನಾಗೆ ಸಿಗ್ತೈತಿ. ಇದು ಸ್ಥೂಲ ರೀ, ಇವತ್ತೈತಿ ನಾಳೆ ಹೋಗ್ತೈತಿ. ಆದ್ರೆ ಪರಮಾತ್ಮನ ಒಳಸ್ಕೊಂಡ್ವಿ ಅಂದ್ರ ಅದು ಸದಾಕಾಲ ಬರ್ತೈತಿ. ಅದಕ್ಕೋಸ್ಕರ ನಾನು ಅಂದ್ರೆ ಆತ್ಮ, ನನ್ನೋರು ಅಂದ್ರೆ ಪರಮಾತ್ಮ. ಈಗ ನಾನು ನನ್ನದನ್ನ ಸಮರ್ಪಿತ ಮಾಡಿದ್ರೆ, ಬಲಿ ಕೊಟ್ರೆ ಪರಮಾತ್ಮ ಏನಾಗ್ತಾನ್ರಿ, ಒಳಿತಾನ್ರಿ. ಪರಮಾತ್ಮ ಹೇಳೋದು ಏನಂದ್ರ, ಈ ದೇಹವನ್ನ ನನಗ್ ಕೊಡು, ಈ ಮನಸ್ಸನ್ನ ನನ್ ಕೊಡು, ಧನವನ್ನ ನನಗ್ ಕೊಡು. ಒಬ್ರೊಬ್ರು ಅಂತಾರು, ನಾವು ಕೆಲ್ಸದಲ್ಲಿ ಪರಮಾತ್ಮನ್ ಹುಡುಕ್ತೇವ್ರಿ ಅಂತ ಹೇಳ್ತೇವೆ. ಕೆಲಸದಲ್ಲಿ ಪರಮಾತ್ಮನ್ ಹುಡುಕಿದ್ರು ಕೂಡ ಕೆಲಸ ನಾನು ಚಂದ ಮಾಡ್ಬೇಕು, ನಾವು ಒಳ್ಳೇದನ್ನ ಮಾಡ್ಬೇಕು ಅಂತನೂ ಕೂಡ ಬರ್ಬೇಕಂದ್ರು ಕೂಡ ಪರಮಾತ್ಮನ್ ನೆನಪು ಮಾಡಿದಾಗ ನಾವು ಕೆಲಸ ಒಳ್ಳೇದ್ ಮಾಡ್ತೇವೆ. ಈಗ ನೋಡ್ರಿ, ನಾ ಅದೇನ್ ಅಂತ ತಿಳ್ಕೊರಿ, ಈಗ ಸೀದಾ ನನ್ ಮನಸ್ಸಿನ ಸ್ಥಿತಿ ಹೆಂಗೈತ್ರಿ, ಈಗ ಒಮ್ಮೊಮ್ಮೆ ಸ್ಥಿತಿ ಚಲೋ ಇರ್ತೈತಿ, ಒಮ್ಮೆ ಖುಷಿ ಇರ್ತೈತಿ, ಒಮ್ಮೆ ಖುಷಿ ಇರುವುದಿಲ್ಲ. ಈಗ ಯಾವ್ದೋ ಒಂದನ್ನ ಕೆಲಸ ಮಾಡಕ್ ಹೋಗಿದ್ದೀನಿ, ಹೆಂಗ ಮಾಡ್ತೀನ್ರಿ, ಖರಾಬ ಮಾಡ್ತೀನಿ. ಯಾಕಂದ್ರೆ ಸ್ಥಿತಿ ನನ್ ಚಲೋ ಇಲ್ಲ ಅಂದ್ರೆ ನನ್ ಕೆಲಸನು ಖರಾಬ್ ಆಕೆ. ಆದ್ರೆ ಕೆಲಸದಲ್ಲಿ ಒಬ್ರ ಪರಮಾತ್ಮ ಹುಡುಕ್ತಾರೆ. ಕೆಲಸದಲ್ಲಿ ನಾವು ಪರಮಾತ್ಮ ಹುಡುಕಿದ್ರು ಕೂಡ, ಅಥವಾ ಪರಮಾತ್ಮ ಅದಾನಂತೂ ಕೂಡ ತಿಳ್ಕೊಂಡ್ರು ಕೂಡ ನನ್ ಸ್ಥಿತಿ ಬರೋಬ್ರಿ ಇರ್ಲಿಲ್ಲ ಅಂದ್ರ ನನ್ ಕೆಲಸನು ಚಲೋನ ಅನ್ಸಂಗಿಲ್ಲ. ಸ್ಥಿತಿಯನ್ನ ಚಂದ ಮಾಡ್ಕೊಂಡ್ ನಾವ್ ಕೆಲ್ಸ ಮಾಡ್ರೆ ಕೆಲ್ಸನು ಚಂದ ಆಕೈತಿ. ಸ್ಥಿತಿ ಚಂದ ಆಗ್ಬೇಕಂದ್ರ ನಮ್ ಪರಮಾತ್ಮನ ನೆನಪು ಬೇಕೇ ಬೇಕು.
ಸೊ ಇವತ್ತು ಮಹಾಶಿವರಾತ್ರಿ ಐತ್ರಿ. ಆ ಶಿವನನ್ನ ನೆನಪು ಮಾಡೋಣ, ಶಿವನನ್ನ ಅರಿಯೋಣ. ಈ ಸೃಷ್ಟಿ ನಾಟಕ ಚಕ್ರದಲ್ಲಿ ಶಿವ ಪರಮಾತ್ಮ ರಾತ್ರಿ ಹೊತ್ತು ಸಂಗಮ ಯುಗದಲ್ಲಿ, ಕಲಿಯುಗ ಅಂತ್ಯ, ಸತ್ಯುಗದ ಆದಿಯಲ್ಲಿ ಈ ಭೂಮಿಗೆ ಧರೆಗೆ ಬರುತ್ತಾನೆ. ಯಾಕಂದ್ರೆ ನಿರ್ದೇಶಕದಂದ್ಮೇಲೆ ತನ್ನ ಪಾತ್ರವನ್ನ ಮಾಡ್ಲಿಕ್ಕೆ ಬರುತ್ತಾನೆ. ಬಂದು ನಮ್ಗೆಲ್ಲರಿಗೂ ಮುಕ್ತಿ, ಜೀವನ್ ಮುಕ್ತಿ, ಆಸ್ತಿ ಕೊಡಾಕ್ ಬಂದಿದ್ದಾನ್ರಿ. ಪರಮಾತ್ಮ ನಾವೆಲ್ಲ ಆತ್ಮಗಳ ದುಃಖದಿಂದ ಬಿಡುಗಡೆ ಮಾಡಲು ಬಂದಿದ್ದಾನ್ರಿ. ಪರಮಾತ್ಮನ ಮುಖ್ಯ ಕರ್ತವ್ಯ ಪತಿತ್ರನ ಪಾವನ ಮಾಡುವಂಥದ್ದು. ಈ ಕಲಿಯುಗಿ ಪತಿತ್ರನ ಹೋಗಿ ಸತ್ಯುಗಿ ಪಾವನ ಮಾಡ್ಲಿಕ್ಕೆ ಈ ಧರೆಗೆ ಅವತರಿಸಿದ್ದಾನ್ರಿ. ಆ ಅವತರಣೆ ಮಾಡಿರುವಂತ ದಿನ, ದಿವ್ಯ ಜನ್ಮವನ್ನ ನಾವು ಶಿವ ಜಯಂತಿ ಅಂತ ಆಚರಿಸ್ತೇವೆ. ಯಾರದೇ ಜಯಂತಿಯನ್ನ ಆಚರಿಸ್ತೇವಂದ್ರೆ ಅವ್ರು ಬಂದಿರ್ಬೇಕ್ರಿ. ಸೊ ಶಿವ ಪರಮಾತ್ಮನು ಕೂಡ ಈ ಭೂಮಿಗೆ, ಈ ಧರೆಗೆ ಬಂದಿದ್ದಾರೋ. ಆ ಬಂದಿರುವ ಕಾರಣದಲ್ಲೇ ಶಿವ ಪರಮಾತ್ಮನ ಜಯಂತಿಯನ್ನ ಆಚರಣೆ ಮಾಡ್ತೀವಿ. ಅವ್ರು ಬರುವಂತ ವೇಳೆ ಈ ಕಲಿಯುಗ ಅಂತ್ಯದಲ್ಲಿ ಆಲ್ರೆಡಿ 1936ನೇ ಇಸ್ವಿದಲ್ಲಿ ಶಿವ ಪರಮಾತ್ಮ ಬ್ರಹ್ಮನ ತನುವಿನಲ್ಲಿ ಬಂದಿದ್ದಾರೆ. ಸುಮಾರು 89 ವರ್ಷಗಳಾಯಿತು ಶಿವ ಪರಮಾತ್ಮ ಈ ದಾರಿಗೆ ಬಂದಿದ್ದಾರೆ. ಸತ್ಯ ಗೀತಾ ಜ್ಞಾನವನ್ನ ಕೊಡಾಕತ್ತಾರು. ಸೊ ತಾವು ಕೂಡ ಎಲ್ಲರೂ ಈ ಜ್ಞಾನವನ್ನ ಪಡೆದುಕೊಂಡು ನಿಮ್ಮ ಜೀವನನ ಧನ್ಯ ಮಾಡಿಕೊಳ್ಳಿರಿ. ತನ್ನ ಅಂಗೇಯದಲ್ಲಿ ಶಿವ ಪರಮಾತ್ಮ ಸ್ವರ್ಗವನ್ನ ತಗೊಂಡು ಬಂದಿದ್ದಾರೆ. ಸ್ವರ್ಗ 21 ಜನ್ಮದ ಆಸ್ತಿ ನಮ್ದು ಎಲ್ಲರದು ಅಧಿಕಾರ ಇದೆ ರೀ. ಅದು ಪ್ರತಿಯೊಬ್ಬರ ಆತ್ಮಗಳ ಅಧಿಕಾರ ಇದೆ. ಎಲ್ಲರೂ ಅದನ್ನ ಪಡೆದುಕೊಳ್ಳಿರಿ. ಶಿವನ ಅರಿಯದ ಜೀವನ ಶವಕ್ಕೆ ಸಮಾನ. ನಿರ್ದೇಶಕನ ಅರಿಲಾದೆ ಎಂತ ಆಕ್ಟಿಂಗ್ ಮಾಡಕತ್ತೀವ್ರಿ ನಾವು. ಈ ಆಕ್ಟಿಂಗ್ ಎದ್ದು ಬರೋಬ್ರಿ ಆಗೋದಿಲ್ಲ. ಅದಕ್ಕೋಸ್ಕರ ನಿರ್ದೇಶನ ತಿಳ್ಕೊಳ್ಳೇಬೇಕು. ಅವರನ್ನ ತಿಳ್ಕೊಂಡು ನಮ್ಮ ಜೀವನವನ್ನ ಧನ್ಯ ಮಾಡಿಕೊಳ್ಳೋಣ. ಓಂ ಶಾಂತಿ. ಥ್ಯಾಂಕ್ ಯು ಬಾಬಾ. ತಮಗೂ ಕೂಡ ಥ್ಯಾಂಕ್ ಯು.